ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು, ಕ್ರಾಂತಿಕಾರಿ, ಸ್ತ್ರೀ ಕುಲೋದ್ಧಾರಕ, ಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ವೈರಾಗ್ಯದ ತವನಿಧಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಕ್ಕನಿಗೆ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಸ್ಮರಿಸಿಕೊಳ್ಳುತ್ತಾ, ಹಾಗೆ ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ, ಶಿವಯೋಗಿಗಳನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ನಮ್ಮ ಲಿಂಗಾಯತ ಸಮಾಜದ ಎಲ್ಲ ಸದ್ಭಕ್ತ ತಂದೆ ತಾಯಿಗಳಿಗೂ ನಿಮ್ಮೆಲ್ಲರಿಗೂ ಕೂಡ ಭಕ್ತಿಯಿಂದ ಶರಣಾರ್ಥಿ. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳನಿಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಯ್ಯನ ಅನುಭವ ಮಾಡುವುದು. ನಿನ್ನೆಯ ದಿನ ಅಕ್ಕನಿಗೆ ಆಗುವಂತ ಹಲವಾರು ರೀತಿಯಾಗುವಂತ ಎಡರು ತೊಡಗುಗಳನ್ನ ನೋಡಿದ್ವಿ ಅನ್ನುವಂಥದ್ದು. ಬದುಕಿನಲ್ಲಿ, ಎಲ್ಲರ ಬದುಕಿನಲ್ಲೂ ಒಂದೆಲ್ಲ ಒಂದು ರೀತಿಯಾಗಿರುವಂತಹ ಪರೀಕ್ಷೆಗಳು ಬರುವಂಥದ್ದು. ಹಾಗೆ ನಮ್ಮ ಅಕ್ಕನಿಗೂ ಕೂಡ ಕಿನ್ನರಿ ಬೊಮ್ಮಯ್ಯನವರು ಕೂಡ ಪರೀಕ್ಷೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಇನ್ನೇನು ಕಲ್ಯಾಣದ ಸಮೀಪಕ್ಕೆ ಬಂದಿದ್ದಾರೆ. ಆ ಬಂದವರ ಕೋಣಿಗೆ ಬಂದಂತ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಶರಣರಿಗೆ ಅಕ್ಕನ ಈಗಾಗಲೇ ತುಂಬಾ ಪರಿಚಯ ಆಗಿರ್ತದೆ ಅನ್ನುವಂಥದ್ದು. ಅಕ್ಕ ಆ ಶಿವಮೊಗ್ಗದಿಂದ ಬರುವಂತ ಆ ಉಡುತಡಿಯಿಂದ ಬರುವಂತ ಹಾದಿಯಲ್ಲಿ ಆದಂತ ಎಲ್ಲ ಅನುಭವಗಳನ್ನ, ಸಾರ ತತ್ವಗಳನ್ನ ಹೊತ್ತು ಕಲ್ಯಾಣದ ಸಮೀಪಕ್ಕೆ ಬರ್ತಾ ಇರುವುದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಅಕ್ಕನಿಗೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅಕ್ಕ ಬರುವಂತ ಸೂಚನೆ ಪ್ರಾರಂಭಿಕವಾಗಿ ಮೊದಲನೆಯದಾಗಿ ಅಪ್ಪ ಬಸವಣ್ಣನವರಿಗೆ ಗೋಚರ ಆಗ್ತದೆ. ಆ ಗೋಚರ ಆದಂತ ಸಂದರ್ಭದಲ್ಲಿ ಹಲವಾರು ಜನರಿಗೆ ಸೂಚನೆಗಳನ್ನ ಕೊಡುವಂಥದ್ದು. ಹಾಗೆ ಅಲ್ಲಮ ಪ್ರಭುದೇವರು ಕೂಡ ಅವರಿಗೆ ಪರೀಕ್ಷೆಯನ್ನ ಮಾಡೋದಕ್ಕೆ ಹಲವಾರು ರೀತಿಯಾಗಿರುವಂತಹ ಚಿಂತನೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಆ ಭಕ್ತಿಯ ಭಾಗ್ಯದ ತವನಿಧಿಯಾಗಿರುವಂತ, ಮುಕ್ತಿಯ ತವನಿಧಿಯೇ ಆಗಿರುವಂತ, ಶಿವಸಂಪನ್ನೆಯಾಗಿರುವಂತ, ಪ್ರಸಾದದ ಮೇಲು ತತ್ವವೇ ಆಗಿರುವಂತ ಶಿಷ್ಟತ್ವದ ಶಿಖಾಮಣಿ, ಪುಣ್ಯದ ತುಂಗವಾಗಿರುವಂತ ನಿಷ್ಠೆಗೆ ಮತ್ತೊಂದು ಹೆಸರೇ ವೈರಾಗ್ಯದ ತವನಿಧಿ, ಸತ್ಯದ ಸದನವಾಗಿರುವಂತ ಶಾಂತಿಯ ನಿಧಿ, ಚಿದಾನಂದದ ಆ ಅಕ್ಕನನ್ನ ಆ ಭವಸಾಗರದಿಂದ ಆ ಭವಮುಕ್ತರಾಗೋದಕ್ಕೋಸ್ಕರವಾಗಿ ಅಕ್ಕ ಏನೆಲ್ಲ ಕಷ್ಟ, ದುಃಖ, ನೋವು, ಸಮಸ್ಯೆ ಬಂದರೂ ಕೂಡ ನಾನು ಆ ಕಲ್ಯಾಣಕ್ಕೆ ಅಡಿ ಇಡ್ತಾ ಇದ್ದೀನಿ ಅನ್ನುವಂತ ಭಾವದಿಂದ ಬರುವಂತ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತ ಅನುಭವಗಳಾಗುವಂಥದ್ದು. ಹಾಗೆ ಅಕ್ಕನನ್ನ ಆ ರೀತಿಯಾಗಿ ಪರೀಕ್ಷೆಯಿಂದ ಮಾಡೋದಕ್ಕೋಸ್ಕರವಾಗಿ ಕಳಿಸೋದಕ್ಕೆ ಅವರೆಲ್ಲರೂ ಕೂಡ ತಯಾರಾಗಿರ್ತಾರೆ. ಅಕ್ಕ ಆ ಬಂದವರ ಕೋಣಿಯಲ್ಲಿ ಚಿಕ್ಕ ಒಂದು ತೊರೆ ಇದೆ. ಅಲ್ಲಿ ಸ್ನಾನಾದಿಗಳನ್ನ ಮಾಡಿಕೊಂಡು, ಪೂಜೆ ಪುನಸ್ಕಾರಾದಿಗಳನ್ನ ಮಾಡಿಕೊಂಡು, ತನ್ನ ಪೂಜೆಯಲ್ಲಿ ಲಿಂಗಾನುಭವದಲ್ಲಿ ಸಮರಸ ಭಾವವನ್ನು ಹೊಂದುತ್ತಾ ಧ್ಯಾನಾಸಕ್ತರಾಗಿರುವಂತ ಅಕ್ಕ ಕಲ್ಯಾಣಕ್ಕೆ ಬರುವಂತ ಸುದ್ದಿ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ. ಆದರೆ ವಿಶೇಷವಾಗಿ ಬಸವಣ್ಣನವರು ಲಿಂಗಾಂಗ ಯೋಗವನ್ನು ಮಾಡುವಂತ ಸಂದರ್ಭದಲ್ಲಿಯೇ ಅವರಿಗೆ ಅನುಭವ ಆಗಿರ್ತದೆ ಅನ್ನುವಂಥದ್ದು. ಅದು ಹೌದೋ ಅಲ್ಲೋ ಅನ್ನುವಂಥದ್ದನ್ನು ಕೂಡ ಮತ್ತೆ ಪರೀಕ್ಷೆಯನ್ನು ಮಾಡೋದಕ್ಕೋಸ್ಕರವಾಗಿ ಅವರು ಅಕ್ಕನನ್ನ ನೋಡಬೇಕು. ಅಕ್ಕನನ್ನಗೆ ಬರುವಂತ ಹಾದಿಯಲ್ಲಿ ಹಲವಾರು ರೀತಿಯಾಗಿರುವಂತಹ ಪರೀಕ್ಷೆಯನ್ನು ಮಾಡಬೇಕು. ಯಾಕೆ ಅಂದ್ರೆ ಅಕ್ಕ ಇನ್ನೂ ಪರಿಪಕ್ವ ಆಗಿದಾರೋ ಇಲ್ಲ ಅನ್ನುವಂಥದ್ದಕ್ಕೋಸ್ಕರವಾಗಿ ಸಣ್ಣದೊಂದು ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಕಿನ್ನರಿ ಬ್ರಹ್ಮಯ್ಯನನ್ನು ಕೂಡ ಕಳಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ವಿಶೇಷ ಏನಪ್ಪಾ ಅಂತ ಅಂದ್ರೆ ಕಿನ್ನರಿ ಬ್ರಹ್ಮಯ್ಯನವರು ಇದೇ ನಮ್ಮ ಆಂಧ್ರ ಪ್ರದೇಶದವರು ಅಂತೇಳಿ ನನಗೆ ಕೇಳಿ ಬರ್ತದೆ ಅನ್ನುವಂಥದ್ದು. ಅಂತ ಕಿನ್ನರಿ ಬ್ರಹ್ಮಯ್ಯನವರು ಅವರು ತ್ರಿಪುರಾಂತಕೇಶ್ವರ ಅನ್ನುವಂತ ಅಂಕಿತವನ್ನ ಇಟ್ಕೊಂಡಿರ್ತಾರೆ ಎನ್ನುವಂಥದ್ದು. ಅವರ ಮೊದಲನೆಯ ಕಾಯಕ, ಅವರ ಪೂರ್ವಾಶ್ರಮದಲ್ಲಿ ಅಕ್ಕಸಾಲಿಗ ಬಂಗಾರದ ಕುಸುರಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಎನ್ನುವಂಥದ್ದು. ಅವರು ಕಲ್ಯಾಣದಲ್ಲಿ ಬಂದಂತ ಸಂದರ್ಭದಲ್ಲಿ ಕಿನ್ನರಿಯಲ್ಲಿ ಅಲ್ಲಮ ಪ್ರಭುದೇವರು ಹೆಂಗೆ ಮದ್ದಳೆಯನ್ನ ಬಾರಿಸುವುದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ರು, ಹಾಗೆ ಕಿನ್ನರಿ ಬೊಮ್ಮಯ್ಯನವರು ಆ ಕಿನ್ನರಿಯನ್ನ ನುಡಿಸುವುದರಲ್ಲಿ ಪ್ರಾವೀಣ್ಯತೆಯನ್ನ ಪಡೆದಿದ್ರು ಅನ್ನುವಂಥದ್ದು. ಹಾಗೆ ಅವರು ಬಸವಣ್ಣನವರ ಕೀರ್ತಿಯ ವಾರ್ತೆ ತಿಳಿದು ಅವರು ಕೂಡ ಅಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು. ಎಲ್ಲ ಕಡೆ ದಿಕ್ಕುಗಳಿಂದ ಎಲ್ಲರೂ ಕೂಡ ಕಲ್ಯಾಣಕ್ಕೆ ಆಧ್ಯಾತ್ಮಿಕವಾಗಿರುವಂತಹ ಜಿಜ್ಞಾಸೆಯನ್ನ ಇಟ್ಕೊಂಡು ಬಂದಂತ ಸಂದರ್ಭದಲ್ಲಿ ಆ ಕಲ್ಯಾಣದ ವಿಚಾರವೂ ಕೂಡ
ಬ್ರಹ್ಮಯ್ಯನವರಿಗೆ ತಿಳಿದು ಬರ್ತದೆ ಅನ್ನುವಂಥದ್ದು. ಹಾಗೆ ಇದೇ ಪ್ರದೇಶದಾಗಿರುವಂತ 3 ಹೆಸರುಗಳನ್ನ ಸೂಚಿಸ್ತಾರೆ. ಅದು ಒಂದು ಹೆಸರಾಗಿರುವಂತದ್ದಕ್ಕೆ 3 ಹೆಸರುಗಳನ್ನ ಹೇಳ್ತಾರೆ. ಅದಕ್ಕೆ ಪುತ್ತೂರು, ಪುದೂರು, ಉಡೂರು ಅನ್ನುವಂಥದ್ದು. ಹೀಗೆ ಆ ಊರಿನಲ್ಲಿ ಇರುವಂತ ಆ ಶರಣ, ಆ ಕಿನ್ನರಿ ಬ್ರಹ್ಮಯ್ಯನವರು ಆ ಕಲಿದೇವಿ ಎನ್ನುವಂತ ಸಾಧ್ವಿ ಶಿರೋಮಣಿಯ ಮಗನಾದಂತ ಆ ಬ್ರಹ್ಮಯ್ಯನವರು ಒಂದು ದಿನ ಆ ಕಾಯಕವನ್ನ ಮಾಡ್ತಾ ಇರ್ತಾರೆ. ಅಕ್ಕ ಸಾಲಿಗ ಆ ಬಂಗಾರದ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ಹೀಗೆ ಒಂದು ದಿನ ಆ ತೂಕ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಆಯ್ತು ಅಂತೇಳಿ ಪರೀಕ್ಷೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಅಷ್ಟು ನಿಷ್ಠೆ ಪ್ರಾಮಾಣಿಕತೆಯಿಂದ ಕಾಯಕವನ್ನು ಮಾಡ್ತಾ ಇದ್ದೀನಿ, ಇವರು ಪರೀಕ್ಷೆಯನ್ನ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಹೇಳ್ತಾರೆ. ಅಲ್ಲೊಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಏನಾದ್ರೂ ಒಳೆಯಲ್ಲಿ ಹಾಕೋದಾದ್ರೂ ಕೂಡ ಅಳದು ತೂಗಿ ಹಾಕ್ಬೇಕು ಅನ್ನುವಂತ ಮಾತುಗಳನ್ನ ಹೇಳ್ತಾನೆ. ಆಗ ಯಾರಿಗಾದ್ರು ಕೊಡ್ಬೇಕಾದ್ರೂ ಕೂಡ ನೋಡಿ ಮಾಡಿ ಕೊಡ್ಬೇಕು ಅಂತ ಹೇಗೆ ಹೇಳ್ತೀವೋ ಹಾಗೆ ಆತನಿಗೂ ಕೂಡ ಹಲವಾರು ರೀತಿಯಾಗಿರುವಂತಹ ಪರೀಕ್ಷೆಗಳು ಬಂದಂತ ಸಂದರ್ಭದಲ್ಲಿ ಅವರಿಗೆ ಬಹಳ ಮನಸ್ಸಿಗೆ ನೋವಾಗ್ತದೆ. ನಾನು ಮಾಡುವಂತ ಕೆಲಸದಲ್ಲಿ ತಪ್ಪನ್ನು ಹುಡುಕಿದ್ರಲ್ಲ ಅನ್ನುವಂತ ದೃಷ್ಟಿಯಿಂದ ಅವರು ಅಲ್ಲಿಂದ ನಾನು ಇದು ಶಾಶ್ವತವಾದ್ದಲ್ಲ, ನಾನು ಇನ್ನೇನೋ ಪಡ್ಕೋಬೇಕಾಗಿರುವಂಥದ್ದು ಅಂತೇಳಿ ವೈರಾಗ್ಯವನ್ನ ತಾಳಿ ಅವರು ಕಲ್ಯಾಣದತ್ತ ಅಡಿ ಇಡ್ತಾರೆ ಅನ್ನುವಂಥದ್ದು. ಅಲ್ಲಿಗೆ ಬಂದು ಹಲವಾರು ರೀತಿಯಾಗಿರುವಂತಹ ಆಧ್ಯಾತ್ಮಿಕವಾಗಿರುವಂತಹ ಜ್ಞಾನವನ್ನ ಅನುಭವವನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದು. ಅಲ್ಲಿಗೆ ಬಂದು ಆ ತ್ರಿಪುರಾಂತಕ ಆ ದೇವಾಲಯದಲ್ಲಿ ಅವರು ತಂಗಿ ಆ ತ್ರಿಪುರಾಂತಕ ದೇವಾಲಯದ ಬಳಿ ಆ ಕೆರೆಯ ಬಳಿಯೇ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕಿನ್ನರಿ ಬಾರಿಸುವಂತ ಒಂದು ಕಾಯಕವನ್ನ ಮಾಡ್ತಾ ಅಲ್ಲಿ ಕಾಯಕವನ್ನ ಮಾಡಿ ಆ ಜಂಗಮರಿಗೆ ದಾಸೋಹವನ್ನ ಮಾಡುವಂತ ಬಂದಂತ ಎಲ್ಲರಿಗೂ ಕೂಡ ದಾಸೋಹದ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಾರೆ ಎನ್ನುವಂಥದ್ದು. ಹಾಗೆ ಬೊಮ್ಮಯ್ಯನವರು ಅಕ್ಕನಿಗೂ ಕೂಡ ಪರೀಕ್ಷೆಯನ್ನ ಮಾಡುವುದರಲ್ಲಿ ಅವರು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವಂತದ್ದು ಯಾವುದರಿಂದ ಅಂದ್ರೆ ಅಕ್ಕನ ಪರೀಕ್ಷೆಯನ್ನ ಮಾಡಿದ್ರಿಂದ ಅನ್ನುವಂಥದ್ದು ಬರ್ತದೆ ಅನ್ನುವಂಥದ್ದು. ಹಾಗೆ ಆ ಕಲ್ಯಾಣದಲ್ಲಿ ಪರೀಕ್ಷೆಯನ್ನ ಮಾಡುವಂತಹ ಸಂದರ್ಭದಿಂದ ಹಿಡಿದು ಉಳಿವಿಗೆ ಹೋಗಿ ವಚನ ಸಾಹಿತ್ಯದ ಕಟ್ಟುಗಳನ್ನ ಸಂರಕ್ಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಚಂದಸ್ವಣ್ಣನವರ ಒಂದು ಅಕ್ಕನಾಗಮ್ಮನ ನೇತೃತ್ವದಲ್ಲಿ ಬಹಳ ಮುಂಚೂಣಿಯನ್ನ ವಹಿಸಿದಂತ ನಮ್ಮ ಬ್ರಹ್ಮಯ್ಯನವರು ಅಲ್ಲಿಗೆ ಹೋದಂತ ಆ ನಿರ್ಭೀವ ಅರಣ್ಯದಲ್ಲಿ ಕೂಡ ಅವರು ಹಲವಾರು ರೀತಿಯಾಗಿರ್ತಕ್ಕಂಥ ಗವಿಗಳಲ್ಲಿ ಪ್ರವೇಶವನ್ನ ಮಾಡ್ತಾರೆ ಅನ್ನುವಂಥದ್ದು. ಇವತ್ತು ಕೂಡ ಅಂತ ಗವಿಗಳನ್ನ ನಾವು ನೋಡಬಹುದು ಅಲ್ಲಿ ಅನ್ನುವಂಥದ್ದು. ಹಾಗೆ ಅಲ್ಲಿ ಶಿಲಾಶಾಸನವನ್ನು ಕೂಡ ಕಟ್ಟಿರುವಂಥದ್ದು ನಾವು ಕಾಣ್ತೇವೆ ಅನ್ನುವಂಥದ್ದು. ಆ ಜಲ ಹರಿದು ಹೋಗುವಂತದ್ರ ಮೇಲೆ ಆ ಜಲದುರ್ಗವನ್ನೇ ನಿರ್ಮಾಣ ಮಾಡಿದ್ರು, ಪರಿವರ್ತನೆಯನ್ನಾಗಿ ಮಾಡಿ ಆ ವಚನ ಸಾಹಿತ್ಯದ ಸಂರಕ್ಷಣೆಗೋಸ್ಕರವಾಗಿ ಅವಿಶ್ರಾಂತವಾಗಿ ದುಡಿದು ಆ ಮಹಾಮನೆಯ ಗವಿಗೆ ಆ ಕಿನ್ನರಿ ಬ್ರಹ್ಮಯ್ಯನೇ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರುವಂತದ್ದನ್ನ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಶಾಸನಗಳನ್ನ ನಾವು ನೋಡ್ತೀವಿ ಅನ್ನುವಂಥದ್ದು. ಉಳಿವಿಯಲ್ಲೂ ಕೂಡ ಆ ಬ್ರಹ್ಮಯ್ಯನ ಸಮಾಧಿಯ ಇರುವಂತದ್ದನ್ನ ನಾವು ಕುರುಹನ್ನ ಸೂಚಿಸ್ತಾರೆ ಅನ್ನುವಂಥದ್ದು. ಹಾಗೆ ಮೊನ್ನೆ ತಾನೇ ಬೀದರ್ ಜಿಲ್ಲೆಯಿಂದ ಆಗಮಿಸತಕ್ಕಂಥ ಶರಣರು ಬಂದಿದ್ರಲ್ಲ ಆ ಊರಿನಲ್ಲಿ ಹಳ್ಳಿಕೇಡದಲ್ಲೂ ಕೂಡ ಆ ಬೊಮ್ಮಯ್ಯನವರ ದೇವಾಲಯ ಇರ್ತಕ್ಕಂಥದ್ದು. ಯಾಕೆ ಆ ಕುರುಹನ್ನ ಸೂಚಿಸಿದ್ದಾರಪ್ಪ ಅಂದ್ರೆ ಬೊಮ್ಮಯ್ಯನವರು ಕಲ್ಯಾಣದಲ್ಲಿ ಕ್ರಾಂತಿಯಾದಂತ ನಂತರ ಅವರು ಅಲ್ಲಿಗೆ ಬಂದು ತಂಗಿದ್ರು ಅನ್ನುವಂತ ಕುರುಹಿಗೋಸ್ಕರವಾಗಿ ಆ ಬ್ರಹ್ಮಯ್ಯನ ಒಂದು ವಿಗ್ರಹವನ್ನ ಮಾಡಿ ಅಲ್ಲಿ ಇವತ್ತು ಕೂಡ ಆ ಬ್ರಹ್ಮಯ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಹಾಗೆ ಬ್ರಹ್ಮಯ್ಯನವರು ವಚನಗಳೇ ಒಂದು ವಿಶೇಷವಾಗಿರ್ತಕ್ಕಂಥವ್ರು. ಒಂದು 10 ರಿಂದ 18 ವಚನಗಳನ್ನ ಅವರು ರಚನೆಯನ್ನ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಕಲ್ಲೊಣಗಣ ಬೆಲ್ಲವ ಮೆದ್ದವರ್ಯಾರೋ, ಕಲ್ಲೊಳನ್ನ ಹಿಡಿದು ಬಿಡದೆ ಅರುಹಿದವರ್ಯಾರು, ಕಲ್ಲು ಹಲ್ಲಣಿ ಕಳೆದಿತ್ತು ಬಲ್ಲವರ್ಯಾರು ಹೇಳ, ಕಲ್ಯಾಣದ ತ್ರಿಪುರಾಂತಕೇಶ್ವರನೇ ಬಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಒಂದು ಸಲ ಆ ಕಿನ್ನರಿ ಬ್ರಹ್ಮಯ್ಯನವರ ಒಂದು ದಿನ ಅನುಭವಗೋಷ್ಠಿಯಲ್ಲಿ ಬಸವಣ್ಣನವರು ಏನ್ ಹೇಳ್ತಾರಪ್ಪ ಅಂದ್ರೆ ಈರುಳ್ಳಿಯನ್ನ ತಿನ್ನಬಾರ್ದು, ಅದು ಆರೋಗ್ಯಕ್ಕೆ ಹಾನಿ, ಅಂದ್ರೆ ಮೇಜಸ್ಸು ಆ ಗುಣ ನಮಗೆ ರಜಸ್ಸು ಗುಣ ಬರ್ತದೆ ಎನ್ನುವಂತ ಚಿಂತನೆಯನ್ನ ಮಾಡಿದಾಗ ಅವರು ಯಾಕೆ ಏನು ಅಂತ 10 ಪ್ರಶ್ನೆಗಳನ್ನ ಮಾಡಿ ಮುಗಿಸಿಕೊಂಡು ಹೋಗುವುದನ್ನ ನಾವು ನೋಡ್ತೇವೆ. ತದನಂತರ ಬಸವಣ್ಣನವರು ಇಲ್ಲ ಅದು ನಾವು ಹೇಳಿದ್ದ ಹಾಗಲ್ಲ ಅಂತೇಳಿ ಇಡೀ ಊರಿನಲ್ಲೇ ಆ ಈರುಳ್ಳಿಯನ್ನ ಮಾರಾಟವನ್ನ ಮಾಡಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿ ಅದು ಆರೋಗ್ಯದ ದೃಷ್ಟಿಯಿಂದ ನಾವು ಹಾಗೆ ಅಂತೇಳಿ ನಾವು ಭಾವಿಸಿದ್ವಿ, ಇಲ್ಲ ಅದು ಸ್ವೀಕಾರ ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ ಅದೆಲ್ಲದಕ್ಕೂ ಆಹಾರವೇ ಮುಖ್ಯ ಅಲ್ಲ, ಮನಸ್ಸಿನ ನಿಗ್ರಹವೇ ಬಹಳ ಮುಖ್ಯ ಅನ್ನುವಂಥದ್ದನ್ನ ಮತ್ತೆ ಬಸವಣ್ಣವರು ಪ್ರತಿಪಾದಿಸಿ ಆ ಕಿನ್ನರಿ ಬ್ರಹ್ಮಯ್ಯನನ್ನ ಆ ಅನುಭವ ಮಂಟಪಕ್ಕೆ ಕರೆತರ್ತಾರೆ ಅನ್ನುವಂಥದ್ದನ್ನ ನಾವು ಕೇಳ್ತೀವಿ. ಅಂತ ಕಿನ್ನರಿ ಬ್ರಹ್ಮಯ್ಯನವರು ಹಲವಾರು ರೀತಿಯಾಗಿರುವಂತಹ ಸಾಧನೆಗಳನ್ನ ಮಾಡಿ
ಇಡೀ ನಾವು ಪದೇ ಪದೇ ಹೇಳ್ತಾ ಇದ್ವಲ್ಲ, ಯೋಗ ಸಾಧನೆ ಮುಖಾಂತರವಾಗಿ ಇಡೀ ಶರೀರದ ಚಕ್ರಗಳನ್ನ ಜಾಗೃತ ಮಾಡ್ಕೊಂಡಿದ್ರು ಅನ್ನುವಂಥದ್ದು. ಅವರು ಮಾಡ್ಕೊಂಡಿದ್ರು. ಅಂತಹ ಚಕ್ರಗಳನ್ನ ಯಾರು ಜಾಗೃತ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸುವಂತ ಯೋಗ ಸಾಧನೆಯನ್ನು ಪಡ್ಕೊಂಡಿದ್ರು ಅನ್ನುವಂಥದ್ದು. ಅಂತ ಕಿನ್ನರಿ ಬ್ರಹ್ಮಯ್ಯನವರು ಅಕ್ಕನು ಬಂದಂತ ಆ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರುವಂತ ಪರೀಕ್ಷೆಗಳನ್ನ ಮಾಡ್ತಾರೆ. ಮೊದಲು ಹೋಗಿ ಆ ಅಕ್ಕ ಶಿವಯೋಗ ಸಾಧನೆಯನ್ನ ಮಾಡುವಂತದ್ದನ್ನ ಮೊದಲು ವೀಕ್ಷಣೆಯನ್ನ ಮಾಡ್ತಾರೆ. ಆಕೆಯ ದಿಗಂಬರೆಯಾಗಿ ದಿವ್ಯಾಂಬರವನ್ನ ಹುಟ್ಟಿರುವುದನ್ನ ನೋಡಿ ಆಕೆ ಏಕಾಗ್ರತೆಯಿಂದ ಆ ಕೂದಲಿನಿಂದ ಆ ದೇಹವನ್ನ ಮುಚ್ಚಿಕೊಂಡಿರ್ತಕ್ಕಂಥದ್ದನ್ನ ನೋಡಿ ಹಲವಾರು ರೀತಿಯಾಗಿರ್ತಕ್ಕಂಥ ಆತನಿಗೆ ಶಿವಯೋಗದ ಭಾವನೆ ಬರುತ್ತೆ. ಇಂಥ ಸಾಧ್ವಿ, ಇಂಥ ವಿರಾಗಿಣಿಯನ್ನ ನಾವು ಎಂದೂ ಕಂಡಿರ್ಲಿಲ್ಲ, ಆದ್ರೆ ಈಕೆ ಎಂಥ ಸಾತ್ವಿಕವಾಗಿರುವಂತಹ ಶಿವಯೋಗಿಣಿ ಅಂತೇಳಿ ಹಲವಾರು ರೀತಿಯಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಆತನಿಗೆ ಚಿಂತನೆಗಳು ಸ್ಫುರಿಸುವಂತದ್ದನ್ನು ನಾವು ನೋಡ್ತೀವಿ. ಹಾಗೆ ಕಿನ್ನರಿ ಬ್ರಹ್ಮಯ್ಯನಿಗೆ ಪ್ರಭುದೇವರು ಹೇಳಿರುವಂತ ಕಾಯಕವನ್ನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಬ್ರಹ್ಮಯ್ಯನವರು ಅಲ್ಲಿ ಅಕ್ಕನ ಮೇಲೆ ಮೋಹ ಬಂದ ರೀತಿಯಾಗಿ ನಟಿಸ್ತಾರೆ ಅನ್ನುವಂಥದ್ದು. ಆ ನಟಿಸುವಂತ ಸಂದರ್ಭದಲ್ಲಿ, ಪರೀಕ್ಷೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂಥದ್ದು. ಏನ್ ಕೇಳ್ತಾರಪ್ಪ ಅಂದ್ರೆ, ಕಾಯದ ಕಳವಳ ಇರಲು, ಪ್ರಾಣದಲ್ಲಿ ಮಾಯ ಇರಲು, ಇದೊಂದೇಟಕ್ಕೆ ನಿನ್ನ ಮನ ಇದೇ ತರ ನಿರ್ವಾಣ ಅನ್ನುವಂಥದ್ದನ್ನು ಕೇಳ್ತಾರೆ. ಹಾಗೆ ಮಹಾಲಿಂಗ ತ್ರಿಪುರಾಂತಕ ನಿನ್ನ ಸಂಸಾರಿ ಎಂಬಲಾರ, ಆದ್ರೆ ನೀನು ಸಜ್ಜನೆ ಎಂದು ಕೈ ಹಿಡಿದವಳ ನಾನು ಕೇಳಾ ಮರುಳೆ ಅನ್ನುವಂಥದ್ದನ್ನು ಹೇಳ್ತಾರೆ. ಯಾಕೆ ಮಾತನ್ನು ಹೇಳ್ತಾರಪ್ಪ ಅಂದ್ರೆ, ನೀನು ಪರಿಪೂರ್ಣವಾಗಿಲ್ಲ ಅಂತ ಹೇಳಿ ನಮಗನಿಸ್ತಾ ಇದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಆದ್ರೆ ನಿನ್ನ ಕಾಯದಲ್ಲಿ ಕಳವಳ ಇದೆ, ನಿನ್ನ ಪ್ರಾಣದಲ್ಲಿ ಇನ್ನೂ ಮಾಯ ಆವರಿಸಿದೆ, ನೀನು ಸಾಂಸಾರಿಕವಾಗಿ ಇರ್ತಕ್ಕಂಥವ್ರು ಅನ್ನುವಂಥದ್ದು ನಮ್ಗೆ ಗೋಚರ ಆಗ್ತಾ ಇದೆ. ನೀನು ವೈರಾಗ್ಯದ ನೀನು ಪಾವಿತ್ರತೆ ಇದೆ ಅನ್ನುವಂಥದ್ದು ನಮ್ಗೆ ಇಲ್ಲಿ ಅನಿಸೋದಿಲ್ಲ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡುವುದರ ಮುಖಾಂತರವಾಗಿ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಕಿನ್ನರಿ ಬ್ರಹ್ಮಯ್ಯ ಹೇಳ್ತಾರೆ, ನೀನ ಎಲ್ಲರೂ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಎಷ್ಟೋ ಜನ ಶರಣ ದಂಪತಿಗಳು ಬಂದಿದ್ದಾರೆ, ಶರಣಸತಿ ಲಿಂಗಪತಿ ಭಾವದಿಂದ ಅಲ್ಲಿದ್ದಾರೆ, ನೀನು ಯಾಕೆ ನನ್ನನ್ನ ನೀನು ಮದುವೆ ಆಗಬಾರ್ದು ಅನ್ನುವಂಥ ಭಾವವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಆಗ ಅಕ್ಕ ಹಲವಾರು ರೀತಿಯಾಗಿರುವಂತ ಆ ಪರೀಕ್ಷೆಯ ಮುಖಾಂತರವಾಗಿ ತಿರಸ್ಕಾರವನ್ನ ಮಾಡಿದ್ರು ಕೂಡ ಅಕ್ಕನಿಗೆ ಮತ್ತೆ ಮತ್ತೆ ಪರೀಕ್ಷೆಗೆ ಒಳಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು. ಆತ ನೋಡುವಂತ ದೃಷ್ಟಿಯೇ ಬೇರೆ ಆಗಿರ್ತದೆ. ಅದಕ್ಕೆ ಅಕ್ಕ ನೀನು ಆ ದೃಷ್ಟಿಯಿಂದ ನೋಡಿದಂತ ಕಿನ್ನರಿ ಬ್ರಹ್ಮಯ್ಯನಿಗೆ ಆತ ನೋಡ್ಬೇಕು ಅಂತ ಹೇಳಿ ನೋಡಿರೋದಿಲ್ಲ, ಅಕ್ಕನನ್ನ ಪರೀಕ್ಷೆಯನ್ನು ಮಾಡೋದಕ್ಕೋಸ್ಕರವಾಗಿ ಆ ಕಾಮದ ದೃಷ್ಟಿಯಿಂದ ನೋಡಿದಾಗ ಅಕ್ಕ ಹೇಳ್ತಾರೆ, ನೀನು ಆ ರೀತಿಯಾಗಿರುವಂತ ಆ ಕಾಮದ ಜ್ವಾಲೆಯನ್ನ ನೀನು ಹರಿಸುವಂಥದ್ದು ಸಲ್ಲದು ಅನ್ನುವಂಥದ್ದು. ನೀನು ಯೋಗಿಯಾಗಿದ್ದೀಯಾ, ನೀನು ಅನುಭಾವಿಯಾಗಿದ್ದೀಯಾ, ನೀನೊಬ್ಬ ಸಾಧಕನೋಪಾದಿಯಾಗಿ ನಮಗೆ ಕಾಣ್ತಾ ಇದ್ದೀಯಾ ಅಂತೇಳಿ ಅಕ್ಕ ಆ ರೀತಿಯಾಗಿ ನೋಡಿದಂತ ವ್ಯಕ್ತಿಗೆ ಸಮಾಧಾನ ಶಾಂತ ಚಿತ್ತಲಾಗಿ ಅಕ್ಕ ಉಪದೇಶ ಅನ್ನುವಂತ ಮಳೆಗರಿದು ಆತನಿಗೆ ಹಲವಾರು ರೀತಿಯಾಗಿರುವಂತ ಮಾತುಗಳ ಮುಖಾಂತರವಾಗಿ ಆತನ ಪರಿವರ್ತಿಸೋದಕ್ಕೆ ನೋಡ್ತಾರೆ ಅನ್ನುವಂಥದ್ದು. ನೋಡುವ ಕಣ್ಣುಗಳಿಗೆ ರೂಪಿಂಗೆ ಬಾಗಿರಲು ನೀವು ಮನವ ನಾಚಬೇಡಿರಣ್ಣ, ಕೇಳಿದ ಕಿವಿಗಳಿಗೆ ಸೋಗಿದ ನೀವು ಮರಳಾಗಿ ಬಂದಿರಣ್ಣ, ನಾರಿಯಿಂದ ರೂಪಿಂಗೆ ನೀವು ಒಲಿದು ಬಂದಿರಣ್ಣ. ಹಲವಾರು ರೀತಿಯಾಗಿರ್ತಕ್ಕಂಥ ಕೆಲವೊಂದು ಪದ ಬಳಕೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಹಾಗೆ ಚನ್ನಮಲ್ಲಿಕಾರ್ಜುನ ಹಿಂಗಲ್ಲದೆ ನಾನು ಇನ್ಯಾವ ಇನ್ನೂ ಕೂಡ ನಾನು ಪುರುಷನನ್ನ ಸ್ವೀಕಾರ ಮಾಡೋದಿಲ್ಲ, ನನ್ನ ಪತಿ ಆ ಚನ್ನಮಲ್ಲಿಕಾರ್ಜುನನೇ, ಉಳಿದವರೆಲ್ಲರೂ ಕೂಡ ನನಗೆ ಸಹೋದರರು ಅನ್ನುವಂತ ಮಾತನ್ನ ಹೇಳ್ತಾರೆ ಅಕ್ಕ ಅನ್ನುವಂಥದ್ದು. ಆ ರೀತಿಯಾಗಿ ಹೇಳಿದಂತ ಸಂದರ್ಭದಲ್ಲಿ ಅಕ್ಕನಿಗೆ ನೀನು ಇಂದ್ರಿಯ ನಿಗ್ರಹ ಮಾಡ್ಕೊಂಡಿದ್ದೀಯೋ ಇಲ್ಲ ಅನ್ನುವಂಥದ್ದ ಮತ್ತೆ ಮತ್ತೆ ಅಕ್ಕನಿಗೆ ಪರೀಕ್ಷೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಅಕ್ಕ ಹೇಳ್ತಾರೆ, ನಾನು ಬವಿಗಳ ಸಂಘವನ್ನ ಅಳಿದು ಶಿವಭಕ್ತನಾಗಿದ್ದೇನೆ ಅನ್ನುವಂಥದ್ದು. ಹಾಗೆ ಭಕ್ತನ ಬವಿ ಸಂಘವನ್ನ ಅದು ಘೋರ ಅನ್ನುವಂಥದ್ದನ್ನು ಹೇಳ್ತಾರೆ, ಅದು ಘೋರ ನರಕವೇ ಅನ್ನುವಂಥದ್ದು. ಹಾಗೆ ಶರಣಸತಿ ಲಿಂಗಪತಿ ಆದ ಬಳಿಕ ಶರಣರಿಗೆ ಸತಿಗತಿ ಎನ್ನುವಂಥದ್ದು ಇಲ್ಲ, ಅದು ಆ ರೀತಿಯಾಗಿ ಸತಿಪತಿ ಎನ್ನುವಂತ ಲೌಕಿಕವನ್ನ ಭಾವವನ್ನ ನಾನು ವ್ಯಕ್ತಪಡಿಸಿದೆ, ಅದು ಘೋರ ನರಕ ಆಗ್ತದೆ ಎನ್ನುವಂಥದ್ದು. ಹಾಗೆ ಚನ್ನಮಲ್ಲಿಕಾರ್ಜುನ ಆ ಲಿಂಗೈಕ್ಯಂಗೆ ಪ್ರಾಣದ ಆ ಗುಣವಳಿದ ಸಂಗನ ಆ ಭಂಗ ಆಗುತ್ತೆ ಎನ್ನುವಂಥದ್ದನ್ನ ಹೇಳ್ತಾಳೆ. ಆ ಪರಮಾತ್ಮನಿಗೆ ನಾನು ಪ್ರಾಣವನ್ನ ಆ ಕಾಯವನ್ನ ತನುವನ್ನ ಶರೀರವನ್ನ ನಾನು ಸಮರ್ಪಣೆಯನ್ನ ಮಾಡ್ಕೊಂಡಿದ್ದೀನಿ, ಆದ್ರೆ ನನಗೆ ಆ ಭಾವ ಇಲ್ಲ ಅನ್ನುವಂಥದ್ದನ್ನ ಹೇಳಿದಾಗ ಶಿವಭಕ್ತರಿಗೆ
ಭವಿಯ ಸಂಘ ಸಲ್ಲದು ಅನ್ನುವಂಥದ್ದು. ಶರಣಸತಿ ಲಿಂಗಪತಿ ಆದ್ಮೇಲೆ ಮತ್ತಿನ್ನೊಂದಕ್ಕೆ ನಾನು ಆಸೆ ಪಡುವಂಥದ್ದು ಆ ರೀತಿ ಭಾವ ನನ್ನಲ್ಲಿ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಆತ ಹೇಳುವಂಥದ್ದು, ಇಡೀ ಶರೀರವನ್ನ ನಾನು ಸ್ಪರ್ಶ ಮಾಡಿ ನೋಡ್ತೇನೆ, ಆದ್ರೆ ನೀನು ಆ ರೀತಿಯಾಗಿ ಇದೆಯೋ ಇಲ್ಲೋ ಅನ್ನುವಂಥದ್ದನ್ನ ಮತ್ತೆ ಅಕ್ಕನಿಗೆ ಪರೀಕ್ಷೆಗೆ ಒಳಪಡಿಸುವಂಥದ್ದು. ಹಾಗೆ ತನ್ನ ಮಸ್ತಕವನ್ನ ಮುಟ್ಟಿ ನೋಡಿದಾಗ ಮನೋನಿಗ್ರಹವನ್ನ ನಾನು ಕಾಣ್ತೇನೆ. ಹಾಗೆ ಮುಖ ಕಮಲವನ್ನ ಮುಟ್ಟಿ ನೋಡಿದಾಗ ಮೂರ್ತಿಯ ಆ ಪರಮಾತ್ಮನ ಮೂರ್ತಿ ಸ್ವರೂಪವೇ ಆಗಿರುವಂತದ್ದನ್ನ ಅವರಿಗೆ ಗೋಚರ ಆಗ್ತದೆ ಅನ್ನುವಂಥದ್ದು. ಕೊರಳನ್ನ ಮುಟ್ಟಿ ನೋಡಿದಾಗ ಆ ಪರಾತ್ಪರ ಪರವಸ್ತುವನ್ನೇ ಧರಿಸಿದ ಹಾಗೆ ಆತನಿಗೆ ಅನುಭವ ಆಗ್ತದೆ ಅನ್ನುವಂಥದ್ದು. ತೋಳನ್ನ ಮುಟ್ಟಿದ ಕ್ಷಣ ಆಕೆ ಶಿವನನ್ನ ಅಪ್ಪಿದ ಅನುಭವ ಆತನಿಗೆ ಆಗುವಂಥದ್ದು. ಹೀಗೆ ಕರಸ್ಥಲವನ್ನ ಮುಟ್ಟಿದಾಗ ಆತನಿಗೆ ಇಡೀ ಶರೀರವೇ ಲಿಂಗಮಯವಾಗಿರುವಂಥದ್ದು ಗೋಚರಿಸ್ತದೆ ಅನ್ನುವಂಥದ್ದು. ಆತ ಪಶ್ಚಾತ್ತಾಪಗೊಂಡು ನಾನು ಎಂಥ ಕೆಲಸ ಮಾಡ್ಬಿಟ್ಟೆ, ಮಹಾದೇವಿ ಅಕ್ಕನನ್ನ ಈ ರೀತಿ ಪರೀಕ್ಷೆಯನ್ನ ಮಾಡ್ಬಿಟ್ನಲ್ಲ ಅಂತೇಳಿ ಒಳೊಳಗೆ ಆತನಿಗೆ ನೋವುಂಟಾಗ್ತದೆ ಅನ್ನುವಂಥದ್ದು. ಆಗ ಅಕ್ಕನನ್ನ ಪರಿಪರಿಯಾಗಿ ಪರೀಕ್ಷೆಯನ್ನ ಮಾಡಿದಂತ ಕಿನ್ನರಿ ಬ್ರಹ್ಮಯ್ಯನಿಗೆ ಆಕೆ ಹಲವಾರು ರೀತಿಯಾಗಿರುವಂತಹ ಪ್ರಶ್ನೆಗಳನ್ನ ಮುಖಾಂತರವಾಗಿ ಹೇಳ್ತಾರೆ. ನಾನು ನಡೆ ಮತ್ತೆ ನುಡಿಯನ್ನ ಒಂದಾಗಿಸಿಕೊಂಡು ಬಂದವಳು ಅನ್ನುವಂಥದ್ದು. ಕಾಯ ಆ ಚನ್ನಮಲ್ಲಿಕಾರ್ಜುನನಿಗೆ ಮೀಸಲೇ ವಿನಃ ನಾನು ಬೇರೆ ಇನ್ಯಾವುದಕ್ಕೂ ಕೂಡ ಒಲವನ್ನ ಇಟ್ಕೊಂಡವಳು ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಆತ ಮತ್ತೆ ಅಕ್ಕನನ್ನ ಆ ಇಡೀ ಶರೀರವನ್ನ ಸ್ಪರ್ಶಿಸಿ ನೋಡಿದಾಗ ಆತನಿಗೊಂದು ಲಿಂಗಾನುಭವ ಆಗ್ತದೆ. ಅಕ್ಕನಿಗೆ ಗುರುಗಳು ನಮಗೆ ದೀಕ್ಷೆಯನ್ನ ಕೊಡುವಂತ ಸಂದರ್ಭದಲ್ಲಿ ಇಷ್ಟಲಿಂಗವನ್ನ ಕೊಟ್ಟು ಪ್ರಾಣಲಿಂಗ ಭಾವಲಿಂಗವನ್ನ ಸಂಬಂಧವನ್ನ ಮಾಡ್ತಾರೆ. ಹಾಗೆ ಯೋಗ ಸಾಧನೆಯ ಸಿದ್ಧಿ ಮಾಡಿಕೊಂಡವ್ರಿಗೆ ಇಡೀ ಶರೀರದಲ್ಲಿ 7 ಚಕ್ರ, ಆ 9 ಚಕ್ರಗಳನ್ನ ಜಾಗೃತ ಮಾಡಿಕೊಳ್ಳುವಂತ ಯೋಗದ ರಹಸ್ಯವನ್ನ ತಿಳಿಸ್ಕೊಟ್ಟಿರ್ತಾರೆ. ಅಂತ ಕಿನ್ನರಿ ಬ್ರಹ್ಮಯ್ಯ ಯೋಗದ ರಹಸ್ಯವನ್ನ ಕಂಡಿಡ್ಕೊಂಡಿರ್ತಾರೆ, ಅದನ್ನ ಯೋಗ ಸಾಧನೆ ಸಿದ್ಧಿಸ್ಕೊಂಡಿರ್ತಾರೆ. ಅಕ್ಕನ ಆ ಯೋಗ ಸಾಧನೆ ಇಡೀ ಕಾಯದ ಶರೀರಗಳನ್ನ ಜಾಗೃತವನ್ನ ಮಾಡಿಕೊಂಡು ಲಿಂಗಾಂಗ ಸಾಮರಸ್ಯವನ್ನ ಹೊಂದಿದಂತ ಅಕ್ಕನಿಗೆ ಶರಣು ಹೋಗ್ತಾರೆ. ಅಕ್ಕ, ನನ್ನಿಂದ ತಪ್ಪಾಯ್ತು, ನನಗೆ ಮಾಡಬಾರ್ದಾಗಿತ್ತು, ನಿನ್ನ ಆ ಯೋಗದ ಆ ಅಂತರಾಳವನ್ನ ನಾನು ಹರಿಲಾರದೆ ಈ ರೀತಿಯಾಗಿ ನಿನ್ನ ಪರೀಕ್ಷೆಯನ್ನ ಮಾಡ್ಬೇಕಾಯ್ತು ಅನ್ನುವಂಥದ್ದನ್ನ ಹೇಳಿ ಕಣ್ಣೀರಿಡ್ತಾರೆ. ಅಕ್ಕನ ಪಾದಕ್ಕೆ ಎರಗಿ ನನ್ನನ್ನು ಕ್ಷಮಿಸ್ಬಿಡು ಅನ್ನುವಂತ ಮಾತನ್ನ ಕೇಳಿ ಮತ್ತೆ ಅವರು ಕೃತಜ್ಞತೆ ಭಾವದಿಂದ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಶರಣು ಶರಣಾರ್ಥಿ ಎಲೆ ತಾಯೇ ನಮ್ಮವ್ವ, ಶರಣು ಶರಣಾರ್ಥಿ ಕರುಣ ಸಾಗರ ನಿಧಿಯೇ, ದಯಾಮೂರ್ತಿಯೇ ತಾಯಿ ಶರಣು ಶರಣಾರ್ಥಿ. ಮಹಾಲಿಂಗ ತ್ರಿಪುರಾಂತಕೇಶ್ವರ ನುಡಿದ ತೊಡಕು ನೀವು ಬಿಡಿಸಿದಿರಿ ನಿಮ್ಮ ದಯದಿಂದ, ನಾನು ಹುಲಿಯ ನೆಕ್ಕಿ ಬದುಕಿದನು ಶರಣು ಶರಣಾರ್ಥಿ ತಾಯಿ ಅನ್ನುವಂಥದ್ದು. ಎಂತಹ ಅದ್ಭುತವಾಗಿರುವಂತಹ ಕೃತಜ್ಞತೆ ಭಾವ ಅನ್ನುವಂಥದ್ದು. ತಾಯಿ, ನಿನಗೆ ನಾನು ಕರಜೋಡಿಸಿ ನಾನು ಹೊಂದಿಸ್ತಾ ಇದ್ದೀನಿ, ನನ್ನ ದಯವಿಟ್ಟು ನೀನು ಕ್ಷಮಿಸ್ಬೇಕು, ನೀನು ನನಗೆ ತಾಯಿ ಇದ್ದಾಗೆ, ನೀನು ದಯಾಮೂರ್ತಿ ಅನ್ನುವಂಥದ್ದನ್ನು ಮಹಾಲಿಂಗ ಆ ತ್ರಿಪುರಾಂತಕನ ಈ ತೊಡಕನ್ನ ಒಡ್ಡಿದ್ದ, ಅದರಿಂದ ನೀನು ಕ್ಷಮಿಸಿಲ್ಲ, ನಾನು ಅದರಿಂದ ಬಿಡುಗಡೆ ಆಗ್ತೀನಿ. ನಾನು ಎಂಥ ಸಾಹಸಕ್ಕೆ ಕೈ ಹಾಕಿದ್ದೀನಿ ಅಂದ್ರೆ ಹುಲಿ ಹತ್ರ ಯಾರು ಕೂಡ ನಾವು ಹೋಗೋದಕ್ಕೆ ಯಾರು ಇಷ್ಟಪಡೋದಿಲ್ಲ ಅಂತ ಕ್ರೂರ ಪ್ರಾಣಿ ಅಂತ ಹೇಳ್ತಾರೆ, ಆ ದುಷ್ಟ ಪ್ರಾಣಿ ಅಂತ ಹೇಳ್ತಾರೆ. ದೂರದಿಂದ ನೋಡ್ತೀವಿ ವಿನಃ ಅಂತ ಪ್ರಾಣಿಯ ಸಮೀಪಕ್ಕೆ ನಾವು ಯಾರು ಹೋಗಲ್ಲ. ಅಂತ ಭಯಂಕರವಾಗಿರುವಂತ ಆ ಯೋಗ ಸಾಧನೆ ಸಿದ್ಧಿಯನ್ನ ಮಾಡಿಕೊಂಡಿರುವಂತ ಅಕ್ಕನನ್ನ ನಾನು ಈ ರೀತಿಯಾಗಿ ಪರೀಕ್ಷೆಯನ್ನು ಮಾಡ್ಬಿಟ್ನಲ್ಲ ಅಂತೇಳಿ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತಹ ಕ್ಷಮೆಯನ್ನ ಕೇಳ್ತಾರೆ ಕಿನ್ನರಿ ಬ್ರಹ್ಮಯ್ಯನವರು ಅನ್ನುವಂಥದ್ದು. ಅಕ್ಕ ಆಕಾರ ಅವರನ್ನ ಕ್ಷಮಿಸಿ ಹೇಳ್ತಾರೆ, ಅಣ್ಣ, ನೀನು ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ದೇಶವನ್ನ ಇಟ್ಕೊಂಡ್ ಬಂದಿದ್ದೋ ನನಗೆ ಗೊತ್ತಿಲ್ಲ, ನೀನು ನನ್ನನ್ನ ಈ ರೀತಿಯಾಗಿರ್ತಕ್ಕಂಥ ಪರೀಕ್ಷೆಯನ್ನ ಮಾಡಿದೀಯಾ, ಆದ್ರೆ ನೀನು ಈ ತಪ್ಪು ಮಾಡಿದ್ಯೋ ಬಿಟ್ಟಿದ್ಯೋ ಗೊತ್ತಿಲ್ಲ ಬೇರೆಯವರಿಗೆ, ಆದ್ರೆ ಇನ್ನು ಮುಂದೆ ಈ ರೀತಿಯಾಗಿರ್ತಕ್ಕಂಥ ತಪ್ಪನ್ನ ಮಾಡಲಾರದ ಹಾಗೆ ಯಾವೊಬ್ಬ ಹೆಣ್ಣು ಮಕ್ಕಳನ್ನು ಕೂಡ ಈ ದೃಷ್ಟಿಯಿಂದ ನೋಡೋದಾಗ್ಲಿ, ಈ ರೀತಿಯಾಗಿ ಪರೀಕ್ಷೆಯನ್ನ ಮಾಡೋದಾಗ್ಲಿ ನೀನು ಮಾಡಬೇಡ, ನಿನ್ಗೆ ಭಗವಂತ ಮೆಚ್ಚೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟು ಆಕೆ ಮತ್ತೆ ಆತನನ್ನ ಕ್ಷಮೆಯನ್ನ ಕೇಳ್ತಾರೆ ಅನ್ನುವಂಥದ್ದು. ಮನುಷ್ಯನಿಗೆ ಒಂದು ಕ್ಷಮೆಯನ್ನ ಕೇಳುವಂಥದ್ದು ಕೃತಜ್ಞತೆ ಭಾವ ಅನ್ನೊಂದಿರ್ತದೆ. ಏನೋ ತಿಳಿಲಾರದೆ ಮಾಡಿರುವಂತ ತಪ್ಪು ನೀನು ಅಂತೇಳಿ ಮತ್ತೆ ಆತನ ಬಗ್ಗೆ ಸಹೋದರನಂತೆ ಕರುಣೆಯಿಂದ ಅಕ್ಕ, ನಾನು ನಿನ್ನನ್ನ ಕ್ಷಮಿಸ್ತೇನೆ ಅಣ್ಣ ಅನ್ನುವಂತ ಭಾವವನ್ನ ವ್ಯಕ್ತಪಡಿಸ್ತಾನೆ ಅನ್ನುವಂಥದ್ದು. ಹಾಗೆ
ನಾನು ಎಂಥ ಪುಣ್ಯವಂತೆ ಗೊತ್ತಾ ಅಂತೇಳಿ ಮತ್ತೆ ಅಕ್ಕ ಹೇಳ್ತಾರೆ ಆತನ ಬಗ್ಗೆ ಎಷ್ಟೊಂದು ಕರುಣೆ. ನಾವೇನಾದ್ರೂ ಆಗಿದ್ರೆ ಆ ರೀತಿಯಾಗಿ ಆತ ಪರೀಕ್ಷೆಯನ್ನು ಮಾಡುವ, ನಾನು ಉಡುತಡಿಯಿಂದ ಬಂದಿದ್ದೀನಿ, ಆದ್ರೆ ಯಾರೊಬ್ರು ಕೂಡ ನನ್ನ ಈ ರೀತಿಯಾಗಿ ಪರೀಕ್ಷೆಯನ್ನು ಮಾಡಿರ್ಲಿಲ್ಲ, ನನಗೆ ಈ ರೀತಿಯಾಗಿ ಮಾನಸಿಕವಾಗಿ ಯಾರು ನೋವನ್ನ ಕೊಟ್ಟಿರ್ಲಿಲ್ಲ. ಆದ್ರೆ ಕಿನ್ನರಿ ಬೊಮ್ಮ ಎಷ್ಟು ನೋವನ್ನ ಕೊಟ್ಟಿದ್ದಾನೆ ಅಂತೇಳಿ ಬೇರೆಯವರಾಗಿದ್ರೆ ನೋವನ್ನ ಪಟ್ಕೊಳ್ತಾ ಇದ್ರು, ಯಾವುದಾದ್ರೂ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದ್ರು. ಆದ್ರೆ ಯಾವುದನ್ನು ಕೂಡ ಅಕ್ಕ ಮಾಡಲಾರದೆ ಮತ್ತೆ ಹೇಳ್ತಾರೆ, ಎನ್ನಂತೆ ಪುಣ್ಯಗೈದವರುಂಟೆ, ಎನ್ನಂತೆ ಭಾಗ್ಯದವರುಂಟೆ, ಕಿನ್ನರಿ ಎಣ್ಣನಂತ ಸಹೋದರ ನಿನಗೆ 7 ಜನ್ಮದಲ್ಲಿ ಶಿವಭಕ್ತರೇ ಬಂಧುಗಳಾಗಬೇಕೆಂದು ಚನ್ನ ಮಲ್ಲಿಕಾರ್ಜುನನಂತಪ್ಪ ಗಂಡನ ನಿನಗೆ ಕನ್ನಿಸು ಅನ್ನುವಂತ ಮಾತನ್ನ ಹೇಳ್ತಾರೆ ಅಕ್ಕ. ಎಂಥ ಕ್ಷಮಾಗುಣ, ಎಂಥ ಕರುಣಾಮಯಿ ಅಕ್ಕ ಅನ್ನುವಂಥದ್ದು. ಆತನನ್ನ ನಾನು ಎಂಥ ಪುಣ್ಯವಂತೆ, ಎಂಥ ಭಾಗ್ಯವಂತೆ, ಇಂಥ ಅಣ್ಣನನ್ನ ಪಡೆದಿದ್ದೀನಿ ಅನ್ನುವಂಥದ್ದನ್ನ ಅಕ್ಕ ಪ್ರತಿಪಾದಿಸ್ತಾರೆ. ಎಷ್ಟೇ ಜನ್ಮಗಳು ಬಂದರೂ ಕೂಡ ಈತನೇ ನನಗೆ ಅಣ್ಣ ಆಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಅಕ್ಕ ಹೇಳ್ತಾರೆ ಅನ್ನುವಂಥದ್ದು. ಅಕ್ಕ ತನ್ನ ಅಂತಃಕರಣವನ್ನ ಆ ಕಿನ್ನರಿ ಬ್ರಹ್ಮಯ್ಯನ ಮೇಲೆ ಹರಿಸ್ತಾರೆ ಅನ್ನುವಂಥದ್ದು. ಹಾಗೆ ಅಂತ ಅಕ್ಕನ ವಾಣಿಯನ್ನ ಕೇಳಿ ನನಗೆ ಎಲ್ಲಿ ನಾನು ಕೇಳಲಿಲ್ಲ ಅಂದ್ರೆ ಅನುಭವ ಮಂಟಪದಲ್ಲಿ, ಅನುಭವ ಗೋಷ್ಠಿಯಲ್ಲಿ ನನಗೆ ಎಲ್ಲಿ ಮುಜುಗರ ಆಗ್ಬಿಡುತ್ತೋ ಅನ್ನುವಂತ ಉದ್ದೇಶದಿಂದ ಅಕ್ಕನನ್ನ ಕ್ಷಮೆಯನ್ನು ಕೂಡ ಕೇಳ್ತಾರೆ. ಅಕ್ಕನೂ ಕೂಡ ನಾನು ಕ್ಷಮಿಸಿದ್ದೀನಿ, ನೀನು ಆ ಭಾವವನ್ನ ಇಟ್ಕೋಬೇಡ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಅನ್ನುವಂಥದ್ದು. ಅಕ್ಕ ತದನಂತರ ಆ ಸಮಾಧಾನವನ್ನ ಹೇಳಿ ಆ ವೈರಾಗ್ಯದ ಔತಣವನ್ನ ಪಡ್ಕೊಂಡು ಆ ಕಿನ್ನರಿ ಬ್ರಹ್ಮಯ್ಯನಿಗೆ ಮಾರ್ಮಿಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸರಿಯಾದ ರೀತಿಯಲ್ಲಿ ತಿಳಿಸಬೇಕು ಅನ್ನುವಂತ ಉದ್ದೇಶದಿಂದ ಹೇಳ್ತಾರೆ, ನಾನು ಅಂಗದ ಬಂಧವ ಲಿಂಗ ಮುಖದಿಂದ ಗೆಲ್ಲಿದೆ, ಮನದ ಬಂಧವ ಅರಿವಿನ ಮುಖದಿಂದ ಗೆಲ್ಲಿದೆ, ಜೀವದ ಬಂಧವ ಶಿವಾನುಭವದಿಂದ ಗೆಲ್ಲಿದೆ, ಕರ್ಣದ ಕತ್ತಲೆಯ ಬೆಳಗ ನುಟ್ಟು ಗೆಲ್ಲಿದೆ, ಜೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಂಡು ತೋರಿದ ಕಾಮನ ಸುಟ್ಟುರುಹಿದ ಭಸ್ಮವ ನೋಡಿದೆ ಚನ್ನ ಮಲ್ಲಿಕಾರ್ಜುನಯ್ಯ, ಕಾಮನ ಕೊಂದು ಮನಸ್ಸಿಜನ ಉಳಿಹಿದರೆ ಮನಸ್ಸಿಜನು ತಲೆಬರವ ತೊಡೆದನು ಅನ್ನುವಂತ ಮಾತನ್ನು ಹೇಳ್ತಾರೆ. ಅಕ್ಕ ನಾನು ಅಂಗಭಾವವನ್ನೆಲ್ಲವನ್ನು ಕೂಡ ಅಳ್ಕೊಂಡಿದ್ದೀನಿ ಕಿನ್ನರಿ ಬ್ರಹ್ಮಯ್ಯನವರೇ, ನನ್ನ ಮನಸ್ಸು ಅರಿವಿನ ಮುಖಾಂತರವಾಗಿ ನಾನು ಗೆದ್ದಿದ್ದೀನಿ ಎನ್ನುವಂತ ಭಾವವನ್ನ ಅಕ್ಕ ವ್ಯಕ್ತಪಡಿಸ್ತಾರೆ. ನಾನು ಜೀವ ಭಾವವನ್ನ ನಾನು ಶಿವಾನುಭವದಿಂದ ಗೆದ್ದುಕೊಂಡಿದ್ದೀನಿ ಎನ್ನುವಂಥದ್ದು. ನನ್ನ ಕರ್ಣಾದಿಗಳೆಲ್ಲವೂ ಕೂಡ ಅಳಿದು ಹೋಗಿ ನನಗೆ ಆ ಶಿವಭಾವ ಬಂದಿದೆ, ನಾನು ಯೌವನೆ ಆಗಿದ್ದೇನೆ, ನಾನೊಬ್ಬ ವಯಸ್ಕರು ಪ್ರಾಪ್ತೆ ಅನ್ನುವಂಥ ಭಾವ ನನಗೆ ಇಲ್ಲ, ನನಗೆ ಯಾವುದ ಕಾಮದ ಆ ತೃಷೆಯೂ ಕೂಡ ಇಲ್ಲ, ನಾನು ಅವೆಲ್ಲವನ್ನು ಕೂಡ ಸುಟ್ಟು ಭಸ್ಮವನ್ನಾಗಿ ಮಾಡಿದ್ದೀನಿ ಅನ್ನುವಂಥದ್ದನ್ನ ಅಕ್ಕ ವ್ಯಕ್ತಪಡಿಸ್ತಾಳೆ. ಹಾಗೆ ಎಲ್ಲ ನನ್ನ ಆ ವಿಧಿ ಬರಹ ಹಣೆ ಬರಹ ಅಂತ ಹೇಳಿ ನಾವೇನ್ ಹೇಳ್ತೀವೋ ಅದೆಲ್ಲವೂ ಕೂಡ ಅದು ಸುಳ್ಳು, ನಮ್ಮ ಪ್ರಯತ್ನ ಪೂರ್ವಕವಾಗಿ ಏನ್ ನಾವು ಸಾಧನೆ ಸಿದ್ಧಿಗಳನ್ನ ಮಾಡ್ತೀವೋ ಅದೇ ನಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ತದೆ ಅನ್ನುವಂಥದ್ದನ್ನ ಶರಣರೆಲ್ಲರೂ ಕೂಡ ಕಂಡುಕೊಂಡಿದ್ದು ಅನ್ನುವಂಥದ್ದು. ಅದಕ್ಕೆ ಶರಣರು ಹೇಳ್ತಾರೆ, ವಿಧಿ ನಮ್ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಹಣೆ ಬರಹ ವಿಧಿ ಲಿಖಿತ ಅಂತೀವಿ, ಇದ್ಯಾವುದು ಕೂಡ ಅಲ್ಲ ಅನ್ನುವಂಥದ್ದನ್ನ ಅಕ್ಕ ಅಂತ ಅಕಸ್ಮಾತ್ ಅಂತ ಏನಾದ್ರು ವಿಧಿ ಲಿಖಿತ ಇದೆ ಅಂತೇಳಿ ನಮ್ಮ ಭ್ರಮೆಗೆ ಗೋಚರಿಸಿದ್ರೆ ಶರಣರು ಆ ಸನ್ಮಾರ್ಗದಲ್ಲಿ ಆಧ್ಯಾತ್ಮಿಕತೆಗೆ ಬಂದಾಗ ಆ ವಿಧಿಲಿಖಿತವನ್ನ ಅಳಿಸಿ ಶಿವಲಿಖಿತವನ್ನ ಬರೆಯುವಂತ ಶಕ್ತಿ ಆಧ್ಯಾತ್ಮಿಕಗಿದೆ ಅನ್ನುವಂಥದ್ದು. ಅದಕ್ಕೆ ವಿಧಿಲಿಖಿತ ಹಣೆ ಬರವನ್ನ ನೆಚ್ಚಿ ಬದುಕುವಂಥದ್ದಲ್ಲ, ನಾವು ಪ್ರಾಮಾಣಿಕವಾಗಿ ನಾವು ಕಾಯಕವನ್ನ ಆ ಅನುಭವವನ್ನ ನೆಚ್ಚಿ ನಾವು ಬದುಕನ್ನ ನಡೆಸಬೇಕು ಅನ್ನುವಂಥದ್ದನ್ನ ಆದರ್ಶದ ಬದುಕಿ ತಮ್ಮ ಬದುಕು ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅಂತೇಳಿ ಆ ಕಿನ್ನರಿ ಬ್ರಹ್ಮಯ್ಯನಿಗೆ ಮತ್ತೆ ಅಕ್ಕ ತಿಳಿಸ್ಕೊಡ್ತಾರೆ. ಹಾಗೆ ಅಕ್ಕನ ಮಾತಿಗೆ ಇಡೀ ಶರೀರದಲ್ಲಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಕ್ಕೆ ಸ್ಥೂಲ ಸೂಕ್ಷ್ಮ ಶರೀರ ಕಾರಣವನ್ನ ಇಡೀ ಭಾವವನ್ನೇ ಶುದ್ಧೀಕರಣ ಮಾಡಿಕೊಂಡಿರುವಂತದ್ದಕ್ಕೂ ಕೂಡ ಚನ್ನಬಸವಣ್ಣವರು ಒಬ್ರು ಇಬ್ರು ಅಲ್ಲ, ಪ್ರತಿಯೊಬ್ಬರು ಕೂಡ ಅಕ್ಕನನ್ನ ಪರೀಕ್ಷೆಯನ್ನ ಮಾಡೋದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು. ತನ್ನ ನಿಮ್ಮ ನಪ್ಪಿ ಮಹಾತನುವಾದ ಬಳಿಕ ತನುವೆಂಬ ಮತ್ತಿನ್ನೇಳಕ್ಕೆ ಮನೆ ನಿಮ್ಮ ನಪ್ಪಿದ ಬಳಿಕ ಘನ ಮನವಾದ ಬಳಿಕ ಮನವೆಂಬುದು ಮತ್ತಿನ್ನಿಳಿಯದು, ಪ್ರಾಣ ನಿಮ್ಮ ನಪ್ಪಿದ ಬಳಿಕ ಪ್ರಾಣ ಪದದಲ್ಲಿ ಸಿಲುಕಿದ ಬಳಿಕ ಪ್ರಾಣ ಎಂಬುದು ಮತ್ತೊಂದಿಳಿಯದು ಅನ್ನುವಂಥದ್ದನ್ನ ಚನ್ನಬಸವಣ್ಣವರು ಪ್ರಶ್ನೆ ಮಾಡ್ತಾರೆ. ಇಂತಿ ತ್ರಿವಿಧವು ಲಿಂಗ ನಿರ್ಲಿಪ್ತವಾದ ಬಳಿಕ ಮನದೋರಿದೊಡೆ ಕೂಡಲ ಚೆನ್ನ ಸಂಗಮ ದೇವನೇ ಬಲ್ಲ ಅನ್ನುವಂಥದ್ದು. ಅಂದ್ರೆ ಇಡೀ ತನು ಮನ ಭಾವ ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಆಗಿದೆ ಅಂದಮೇಲೆ ಇನ್ನು ಆ ಶೇಷ ಎಲ್ಲಿ ಉಳಿದಿದೆ ಎನ್ನುವಂಥದ್ದನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಆ ತನು ಲಿಂಗವನ್ನ ಸೋಂಕಿದ ಆ ತನುವನ್ನ ಸೋಂಕಿ ನಷ್ಟವಾಗಿತ್ತು, ಮನ ಸೋಂಕಿ ಮನ ನಷ್ಟವಾಯಿತು, ಭಾವ ಸೋಂಕಿ ಭಾವ ನಷ್ಟವಾಗಿತ್ತು,
ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಲಿಂಗ ಸೋಕಿ ಶರಣರ ಸಂದು ನಷ್ಟವಾಗಿತ್ತು ಅನ್ನುವಂಥದ್ದು. ಆ ಲಿಂಗ ಸ್ಪರ್ಶದ ಮುಖಾಂತರವಾಗಿ ಎಲ್ಲವೂ ಕೂಡ ಕಳೆದು ಹೋಯಿತು ಅನ್ನುವಂಥದ್ದನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಹಾಗೆ ಹೆಣ್ಣು ಹೊನ್ನು ಅನ್ನುವಂತ ಮಣ್ಣು ಅನ್ನುವಂತ ಭಾವಕ್ಕೋಸ್ಕರವಾಗಿ ಈ ಸಮಾಜ ಲೌಕಿಕ ಆಸೆ ಆಮಿಷಕ್ಕೊಳಗಾಗಿ ಬದುಕನ್ನ ನಡೆಸ್ತಾ ಇದೆ ಅಂತ ಆಸೆ ಆಮಿಷಕ್ಕೊಳಗ ಅದರ ಮುಖಾಂತರವಾಗಿ ಎಷ್ಟೋ ಈ ಸಮಾಜದಲ್ಲಿ ಹೋರಾಟಗಳು ನಡೆದಿದೆ, ಇಡೀ ಕದನಗಳು ನಡೆದಿದೆ ಅನ್ನುವಂಥದ್ದು ಹಲವಾರು ರೀತಿಯಾಗಿರುವಂತ ಉದಾಹರಣೆಯನ್ನ ವ್ಯಕ್ತಪಡಿಸ್ತಾರೆ. ಹೆಣ್ಣಿಗಾಗಿ ರಾವಣ ಸೀತೆಯನ್ನ ಕೊಂಡೊಯ್ದು ಈ ರೀತಿಯಾಗಿರುವಂಥದ್ದು. ಹಾಗೆ ಮಹಾಭಾರತದಲ್ಲಿ ದ್ರೌಪದಿಯನ್ನ ಇದು ಮಾಡಿ ಮಣ್ಣಿಗೂ ಗೋಸ್ಕರವಾಗೇ ಹೋರಾಟ ಮಾಡಿರುವುದನ್ನ ನೋಡ್ತೇವೆ. ಆದ್ರೆ ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಸಿದ್ದರಾಮೇಶ್ವರರು ಹೆಣ್ಣಿನ ಬಗ್ಗೆ ತಮಗಿದ್ದ ಗೌರವವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಹಾಗೆ ಅಲ್ಲಮ ಪ್ರಭುದೇವರು ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊಣ್ಣು ಮಾಯೆ ಎಂಬರು ಹೊಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ದೇವೇಶ್ವರ ಅಂತಾರೆ. ಹೆಣ್ಣು ಹೊನ್ನು ಮಣ್ಣು ಇವ್ಯಾವು ಕೂಡ ಕಣ್ಣಿಂದ ಇದಾವೆ, ಆದ್ರೆ ಅವ್ಯಾವನ್ನು ಕೂಡ ಅಂಟಿಸ್ಕೊಳ್ಳಾರದಾಗಿರ್ಬೇಕು. ಆದ್ರೆ ಅವ್ಯಾವು ಕೂಡ ಮಾಯೆ ಅಂತ ನಾವು ಭ್ರಮೆಗೆ ಒಳಗಾಗಬಾರ್ದು. ಅವನ್ನ ಆಸೆಯ ಮೋಹಕ್ಕೆ ನಾವು ಒಳಗಡೆ ಆದ್ರೆ ಅದು ಭ್ರಮೆ ಆಗ್ತದೆ ಎನ್ನುವಂಥದ್ದನ್ನ ನಮ್ಮ ಮನಸ್ಸಿನ ಮುಂದೆ ಇರುವಂತ ಆಸೆ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ಮಾಯೆ ಎನ್ನುವಂಥದ್ದನ್ನ ಅಲ್ಲಮ ಪ್ರಭುದೇವರು ಹೇಳ್ತಾರೆ ಎನ್ನುವಂಥದ್ದು. ಹೀಗೆ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತ ಅನುಭವಗಳನ್ನ ನಾವು ನೋಡ್ತೇವೆ ಎನ್ನುವಂಥದ್ದು. ಅದಕ್ಕೆ ಅಕ್ಕನಿಗೆ ಎಷ್ಟೊಂದು ಶರಣರ ದರ್ಶನ ಆಗ್ತದೆ ಅನ್ನುವಂಥದ್ದು. ಒಂದ್ ಕಡೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಕೇಳ್ತಾನೆ ಭಗವಂತನನ್ನ ಕುರಿತು ಕೇಳುವಂಥದ್ದು, ನಾನು ಸಾಧು ಸಂತರ ಶರಣರ ದರ್ಶನವನ್ನ ಮಾಡಬೇಕು, ಅದರಿಂದ ನನಗೆ ಏನು ಲಾಭ ಅಂತೇಳಿ ಒಬ್ಬ ವ್ಯಕ್ತಿ ಬಂದು ಮಧ್ಯ ತಡೆ ಹಿಡಿದು ಕೇಳುವಂತ ಸಂದರ್ಭ. ಆಗ ಅವ್ರು ಹೇಳ್ತಾರೆ, ಸಾಧು ಸಂತ ಶರಣರ ದರ್ಶನದಿಂದ ಏನು ಲಾಭ ಅನ್ನುವಂಥದ್ದಕ್ಕೆ ನಿನಗೆ ಸತ್ಯದ ದರ್ಶನವನ್ನ ಮಾಡಿಸ್ಬೇಕಾಗಿ ಹೇಳ್ತದೆ ಅಂತ ಹೇಳಿ. ಆತ ಈಗಾಗಲೇ ಆ ಗಿಳಿಯನ್ನ ಹಸುವನ್ನ ಕೊಂದು ತಲ್ಲಣವಾಗಿರ್ತಾನೆ. ಅಕಸ್ಮಾತ್ ರಾಜನ ಮಗ ಏನಾದ್ರೂ ಸತ್ತೋಗ್ಬಿಟ್ರೆ ನಾನು ಸುಮ್ಮನೆ ಬಿಡ್ತಾರ ರಾಜರು ಅಂತ ಹೇಳಿ ಆತ ಆತಂಕ ಪಟ್ಟಾಗ, ಇಲ್ಲ ನೀನು ಧೈರ್ಯವಾಗಿ ಹೋಗಿ ನೀನು ಕೇಳೋಗು ಅಂತೇಳಿ ನಿಧಾನಕ್ಕೆ ಆ ರಾಜನ ಅರಮನೆಗೆ ಬಂದಾಗ ಆ ರಾಜನ ಅತಿಥಿ ಸತ್ಕಾರವನ್ನು ಸ್ವೀಕಾರ ಮಾಡಿ ನಿಧಾನಕ್ಕೆ ಬಂದು ಆ ಮಗುವಿನ ಕಿವಿಯಲ್ಲಿ ಕೇಳ್ತಾರೆ, ಸಾಧು ಸಂತ ಶರಣರ ದರ್ಶನದಿಂದ ಏನು ಲಾಭ ಅಂತೇಳಿ. ಕೇಳಿದಾಕ್ಷಣ ಆ ತೊಟ್ಟಿಲಲ್ಲಿರುವಂತ ಮಗು ಹೇಳ್ತದೆ, ನಾನು ಸಾಧು ಸಂತ ಶರಣರ ದರ್ಶನ ಇರಲಾರದೆ ನಾನು ಬೇಲಿ ಮೇಲೆ ಆ ಓತಿ ಕಟ್ಟಾಗಿದ್ದೆ, ಆ ಸಾಧು ಸಂತ ಶರಣರ ದರ್ಶನದಿಂದ ಗಿಳಿಯಾದೆ, ಶರಣರ ಸಂತರ ದರ್ಶನದಿಂದ ನಾನು ರೈತನ ಮನೆಯ ಹಸುವಿನ ಕರು ಆದೆ, ಆ ಶರಣರ ದರ್ಶನದಿಂದ ನಾನು ಈಗ ಮಹಾರಾಜನ ಮಗನಾಗಿದ್ದೇನೆ ಎನ್ನುವಂತ ಮಾತನ್ನ ಹೇಳಿದಾಗ ಶರಣರ ದರ್ಶನದಿಂದ ಎಷ್ಟೊಂದು ಲಾಭ ಇದೆಯೇ ಎನ್ನುವಂತ ಮಾತನ್ನ ಹೇಳ್ತಾರೆ ಎನ್ನುವಂಥದ್ದು. ಅಂತ ಶರಣರ ಸಂತರ ಅನುಭವಿಗಳ ದರ್ಶನವನ್ನ ಪಡೆದುಕೋಸ್ಕರವಾಗಿ ಅಕ್ಕ ಅನುಭವ ಮಂಟಪಕ್ಕೆ ಆ ಬರುವಂತ ಆದಿಯಲ್ಲಿ ಹಲವಾರು ರೀತಿಯಾಗಿರುವಂತ ಪರೀಕ್ಷೆಗಳು, ಸಮಸ್ಯೆಗಳು, ಸವಾಲುಗಳನ್ನ ಸ್ವೀಕಾರ ಮಾಡಬೇಕಾಗ್ತದೆ ಎನ್ನುವಂಥದ್ದು. ಆ ಅನುಭವ ಮಂಟಪಕ್ಕೆ ಆ ಕಲ್ಯಾಣವನ್ನ ಪ್ರವೇಶವನ್ನ ಮಾಡುವಂತ ಸಂದರ್ಭದಲ್ಲಿ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತ ಅನುಭವಗಳಾಗ್ತವೆ. ಕಿಲ್ಲರಿ ಬ್ರಹ್ಮಯ್ಯನ ಆ ಪರೀಕ್ಷೆಯ ನಂತರ ಅಕ್ಕ ಕಲ್ಯಾಣವನ್ನ ಪ್ರವೇಶವನ್ನ ಮಾಡುವಂತ ಸಂದರ್ಭದಲ್ಲಿ ಅಕ್ಕನಿಗಾಗುವಂತ ಅನುಭವವೇ ಬೇರೆ ಎನ್ನುವಂಥದ್ದು. ಅಕ್ಕ ಹೇಳ್ತಾರೆ, ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು, ಅಸಾಧ್ಯವಯ್ಯ, ಆಸೆ ಆಮಿಷ ಅಳಿದವಂಗಲ್ಲದೆ ಕಲ್ಯಾಣದತ್ತ ಅಡಿ ಇಡಬಾರದು, ಒಳ ಹೊರಗು ಶುದ್ಧವಾದವಂಗಲ್ಲದೆ ಕಲ್ಯಾಣವ ಹೋಗಬಾರದು, ನಾನೆಂಬುದ ಹರಿದಲ್ಲದೆ ಕಲ್ಯಾಣವ ಹೋಗಬಾರದು, ಒಳಗೂ ಮತ್ತೆ ಹೊರಗು ಈ ಎರಡನ್ನೂ ಕೂಡ ತಿಳಿಕೊಂಡು ಕಲ್ಯಾಣಕ್ಕೆ ನಾವು ಅಡಿ ಇಡಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ಉಭಯ ಲಜ್ಜನ ನಳಿದಾಗ ಮಾತ್ರ ಕಲ್ಯಾಣಕ್ಕೆ ನಾನು ಅಡಿ ಇಡಬೇಕು ಅಂತೇಳಿ ಕಲ್ಯಾಣಕ್ಕೆ ನಮಸ್ಕಾರವನ್ನ ಮಾಡಿ ಅಕ್ಕ ಕಲ್ಯಾಣಕ್ಕೆ ಆ ಭೂಸ್ಪರ್ಶವನ್ನ ಮಾಡುವಂತದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಹಾಗೆ ಆ ಕಲ್ಯಾಣದಲ್ಲಿ ಪ್ರವೇಶವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಕ್ಕ ಹಲವಾರು ರೀತಿಯಾಗಿರುವಂತಹ ಹೇಳ್ತಾರೆ, ಕಲ್ಯಾಣ ಅಂದ್ರೆ ಮಂಗಳಕರ, ಶುಭಕರ, ಶುಭ ಅನ್ನುವಂಥದ್ದನ್ನ ಹಲವಾರು ರೀತಿಯಾಗಿರುವಂತಹ ದೈವಿ ರಾಜ್ಯ ಇದು ಅನ್ನುವಂಥದ್ದು. ಆ ಕಲ್ಯಾಣ ರಾಜ್ಯವನ್ನ ನಾನು ಪ್ರವೇಶಿಸ್ತಾ ಇದ್ದೇನೆ. ಅಲ್ಲಿ ಎಲ್ಲರೂ ಕೂಡ ಬಂದಿರುವಂತವರೆಲ್ಲರೂ ಕೂಡ ನೋಡಿದ್ರೆ ಎಲ್ಲ ಆಸೆ ಆಮಿಷ ರೋಷ ಇವೆಲ್ಲವನ್ನು ಕೂಡ ಅಳಿದವರು ವಿಶೇಷವಾಗಿ ಅಂತರಂಗ ಮತ್ತೆ ಬಹಿರಂಗವನ್ನ ಶುದ್ಧೀಕರಣ ಮಾಡಿಕೊಂಡೇ ಈ ಕಲ್ಯಾಣಕ್ಕೆ ಅಡಿ ಇಡಬೇಕು, ಪಾದಸ್ಪರ್ಶವನ್ನ ಮಾಡಬೇಕು ಅನ್ನುವಂಥದ್ದಕ್ಕೆ ಅಕ್ಕ ಎಲ್ಲರಿಗೂ ಕೂಡ ಒಂದು ವಚನವನ್ನ, ಬಸವಣ್ಣನವರ ವಚನ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರುವಂಥದ್ದು. ಆ
ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಒಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೆಲೆಸುವ ಪರಿ ಎನ್ನುವಂತ ಅಂತರಂಗ ಮತ್ತೆ ಬಹಿರಂಗ ಎರಡನ್ನೂ ಕೂಡ ಶುದ್ಧಿಯನ್ನಾಗಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತೇಳಿ ಅಕ್ಕ ನಮಗೆ ವಚನದ ಮುಖಾಂತರವಾಗಿ ಎಚ್ಚರಿಕೆಯನ್ನ ನೀಡ್ತಾರೆ ಎನ್ನುವಂಥದ್ದು. ಅಂತ ನೀತಿ ತತ್ವವುಳ್ಳಂತ ವಚನದ ಮುಖಾಂತರವಾಗಿ ನಾವು ಮಾಡುವಂತ ಕಾಯಕ ಜೀವಿಗಳಾಗಿರುವಂತವರು ಹಲವಾರು ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡೋದಕ್ಕಾಗಲ್ಲ ಅನ್ನುವಂತ ಸಂದರ್ಭದಲ್ಲಿಯೂ ಕೂಡ ಕಾಯಕದ ಒತ್ತಡದಿಂದ ನಾವು ಹೇಳ್ತಾ ಇರ್ತೀವಿ ನೋಡಿ, ಪೂಜೆಯನ್ನ ಪ್ರತಿನಿತ್ಯವೂ ಕೂಡ ಶಿವಯೋಗ ಸಾಧನೆಯನ್ನ ಮಾಡಬೇಕು. ತುಂಬಾ ಜನ ಕೇಳ್ತಾ ಇರ್ತಾರೆ, ಪೂಜೆ ಮಾಡೋದಾದ್ರೆ ಎಷ್ಟು ಸಲ ಮಾಡ್ಬೇಕು ಅನ್ನುವಂಥದ್ದು. ಪೂಜೆಯನ್ನು ಮಾಡುವಂತ ಸಂದರ್ಭದಲ್ಲಿ ಮುಂಜಾನೆ ಸ್ನಾನವನ್ನ ಮಾಡಿದ ತಕ್ಷಣ ಶಿವಯೋಗ ಸಾಧನೆಯನ್ನ ಮಾಡ್ತೀವಿ. ಹಾಗೆ ಯೋಗ ಸಾಧನೆ ಸಿದ್ಧಿ ಪಡ್ಕೊಳ್ಳುವಂಥವ್ರು ಮಧ್ಯಾಹ್ನ ಮತ್ತೆ ರಾತ್ರಿ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ, 2 ಹೊತ್ತು ಮಾಡ್ತಾರೆ, ಕೆಲವರು ಒಂದೇ ಹೊತ್ತು ಮಾಡ್ತಾರೆ. ಹಾಗೆ ಕೆಲವರು ಅಂಗದ ಮೇಲೆ ಲಿಂಗವನ್ನ ಧರಿಸ್ಕೊಂಡಿದ್ದೀನಿ ಅನ್ನುವಂತ ಭಾವವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಹಾಗಾದ್ರೆ ಎಷ್ಟೊತ್ತು ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನುವಂಥದ್ದನ್ನ ಚಿಂತನೆಯನ್ನ ಮಾಡಿದಾಗ ಶರಣರು ಹೇಳ್ತಾರೆ, ಇನ್ನು ಅಂಗದ ಮೇಲೆ ಲಿಂಗವನ್ನ ಧರಿಸ್ಕೊ, ನೀನು ಒಂದು ದಿನಕ್ಕೆ ಒಮ್ಮೆಯಾದ್ರೂ ಕೂಡ ಶಿವಯೋಗ ಸಾಧನೆಯನ್ನ ನೀನು ಮಾಡಬೇಕು ಅನ್ನುವಂಥದ್ದು ಶರಣರು ಎಚ್ಚರಿಕೆಯನ್ನ ನೀಡ್ತಾರೆ ಅನ್ನುವಂಥದ್ದು. ಸದಾ ಅಂಗದ ಮೇಲೆ ಲಿಂಗವನ್ನ ನೀನು ಧಾರಣೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಎಷ್ಟೋ ಜನ ಲಿಂಗವನ್ನ ಎತ್ತಿಡ್ತೀವಿ ಅನ್ನುವಂಥದ್ದು, ಎತ್ತಿಡಬಾರ್ದು ಯಾವುದೇ ಕಾರಣಕ್ಕೂ. ನಮ್ಮ ಪ್ರಾಣವನ್ನು ನಮ್ಮನ್ನು ಬಿಟ್ಟಿರಲ್ವಾ, ಹಂಗೆ ನಾವು ಲಿಂಗವನ್ನ ಬಿಟ್ಟಿರಬಾರ್ದು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಬಸವಣ್ಣವ್ರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹಣ ಇರೋರ್ನ ಹಣವಂತರು ಅಂತೀವಿ, ಗುಣ ಇರೋರ್ನ ಗುಣವಂತರು ಅಂತೀವಿ, ಲಿಂಗ ಇರೋರೆಲ್ಲರೂ ಕೂಡ ಲಿಂಗವಂತರು. ಅದಕ್ಕೆ ಅಂಗದ ಮೇಲೆ ಲಿಂಗ ಇದ್ದವನೆಲ್ಲ ಸಂಗಮನಾಥ ನಿಂಬೆ ಅಂತ ಹೇಳಿದ್ರು ಬಸವಣ್ಣನವರು ಮಾನವನಲ್ಲಿ ಮಹಾದೇವನನ್ನ ಕಂಡ್ರು ಅನ್ನುವಂಥದ್ದು. ನಡೆದಾಡೋ ದೇವರು, ಮಾತಾಡೋ ದೇವರು ಯಾರಾದ್ರೂ ಇದ್ರೆ ಭೂಮಿ ಮೇಲೆ ಮಾನವನ ಅನ್ನುವಂಥದ್ದು. ಮಾನವನನ್ನ ಮಹಾದೇವನ ಸ್ಥಿತಿಗೆ ಕೊಂಡೊಯ್ದ್ರು, ಬವಿಯನ್ನ ಭಕ್ತನನ್ನಾಗಿ ಮಾಡಿದ್ರು, ನರನನ್ನ ಹರನಾಗಿ ಮಾಡುವಂತ ಶಕ್ತಿ ಆಧ್ಯಾತ್ಮಿಕತೆಯಲ್ಲಿದೆ ಅನ್ನುವಂಥದ್ದು. ಅಂತ ಆಧ್ಯಾತ್ಮಿಕತೆಯ ಸಾಧನೆಯ ಸಿದ್ಧಿ ಪಡ್ಕೊಳ್ಳುವಂತವ್ರು, ಆ ಕಲ್ಯಾಣಕ್ಕೆ ಅಡಿಯಿಡುವಂತವ್ರು ಅಂತರಂಗ ಮತ್ತೆ ಬಹಿರಂಗವನ್ನ ಶುದ್ಧೀಕರಣವನ್ನಾಗಿ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅದರ ಪರಿಣಾಮವಾಗಬೇಕು ಅಂತ ಅಂದ್ರೆ, ಅದರ ಅನುಭವವನ್ನ ನಾವು ಪಡ್ಕೋಬೇಕು ಅಂದ್ರೆ ಸದಾ ಶಿವಯೋಗ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು. ಹೀಗೆ ಈಗ ಹೇಳಿದ ಹಾಗೆ ತುಂಬಾ ಜನ ನಮ್ಗೆ ಮಾಡೋದಕ್ಕೆ ಸಮಯನೇ ಇಲ್ಲ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ನಮ್ಮ ಕೆಲಸದ ಒತ್ತಡ ಅನ್ನುವಂಥದ್ದು, ನಮ್ಗೆ ಪುರ್ಸೊತ್ತಿಲ್ಲ ಅನ್ನುವಂಥದ್ದು. ನಾವು ಈಗಿನ ಕಾಲ ಹಿಂದಿನ ಕಾಲವನ್ನ ಸ್ವಲ್ಪ ಅವಲೋಕನವನ್ನ ಮಾಡಿದ್ರೆ ಅವತ್ತು ಕೂಡ ದಿನದ 24 ಗಂಟೆಯೂ ಕೂಡ ಇತ್ತು, ಇವತ್ತು 24 ಗಂಟೆಯೂ ಕೂಡ ಇದೆ. ಅವತ್ತು ನೀರನ್ನ ಬಾವಿಯಿಂದ ಸೇದಬೇಕಾಗಿತ್ತು, ಅಕ್ಕಿಯನ್ನ ಭತ್ತವನ್ನ ಕುಟ್ಟಿ ಅನ್ನ ಮಾಡಬೇಕಾಗಿತ್ತು, ಸೌದೆಯಲ್ಲಿ ಅಡುಗೆ ಮಾಡಬೇಕಾಗಿತ್ತು, ಕೈಯಿಂದ ನಾವು ಆಡಿಸಿ ರುಬ್ಬಿ ಪ್ರಸಾದವನ್ನ ತಯಾರು ಮಾಡಬೇಕಾಗಿತ್ತು, ಬಟ್ಟೆಯನ್ನ ಒಗಿಬೇಕಾಗಿತ್ತು ನಮ್ಮ ಕೈಯಿಂದ. ಆದ್ರೆ ಇವತ್ತು ಎಲ್ಲಾ ರೀತಿಯಾಗಿರುವಂತಹ ಸವಲತ್ತುಗಳು ವ್ಯವಸ್ಥೆಗಳ ಮಧ್ಯೆ ಬದುಕನ್ನ ನಡೆಸ್ತಾ ಇದ್ದೀವಿ. ಆದ್ರೂ ಕೂಡ ಮನುಷ್ಯ ಒತ್ತಡದ ಬದುಕಲ್ಲಿ ಬದುಕ್ತಾ ಇದ್ದಾನೆ ಅನ್ನುವಂಥದ್ದು. ಅದಕ್ಕೆ ಹೇಳ್ತಾ ಇರ್ತೀವಿ ನಾವು ಆಗಾಗ, ಅವಸರದ ಜಗತ್ತು, ಆತಂಕದ ಬದುಕನ್ನ ಬದುಕ್ತಾ ಇದ್ದಾನೆ ಮನುಷ್ಯ ಇವತ್ತು. ನೆಮ್ಮದಿಗೋಸ್ಕರವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಮೌಢ್ಯಾಚರಣೆಗೆ ಒಳಗಾಗಿ ನೆಮ್ಮದಿಯನ್ನ ಹುಡುಕೋದಕ್ಕೆ ಹೋಗ್ತಾ ಇದ್ದಾನೆ ಮನುಷ್ಯ. ಅದು ಹುಡುಕಿದ್ರೆ ಸಿಗುವಂತದ್ದಲ್ಲ, ನಿನ್ನೊಳಗೆ ನೀನು ಕಂಡುಕೋಬೇಕು ಅನ್ನುವಂಥದ್ದು. ಯಾವುದರ ಮುಖಾಂತರವಾಗಿ ಅಂದ್ರೆ ಶರಣರು ಆಧ್ಯಾತ್ಮಿಕ ಮುಖಾಂತರವಾಗಿ ನೀನು ನೆಮ್ಮದಿಯನ್ನ, ಸಂತೃಪ್ತಿಯನ್ನ, ಸಮಾಧಾನವನ್ನ ನೀವು ಕಂಡುಕೋಬೇಕಾದ್ರೆ ಆಧ್ಯಾತ್ಮಿಕತೆಯ ಮುಖಾಂತರವಾಗಿ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಶರಣರು ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ಅಂಗದ ಮೇಲೆ ಲಿಂಗವನ್ನ ಧರಿಸ್ಕೋಬೇಕು ಅನ್ನುವಂಥದ್ದು. ಯಾಕೆ ಈ ಮಾತನ್ನ ಪದೇ 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 ಹೇಳ್ತೀವಪ್ಪ ಅಂತ ಅಂದ್ರೆ, ನಾವು ಲಿಂಗಾಂಗಿಗಳು ಅನ್ನುವಂಥದ್ದು. ಯಾವುದಾದ್ರು ಒಂದು ಸಭೆ ಸಮಾರಂಭಗಳಿರ್ಬೋದು, 4 ಜನ ಕುಂತಿರುವಂತ ಸಂದರ್ಭ ಇರ್ಬೋದು, ಅಕಸ್ಮಾತ್ ಒಬ್ಬ ಅಪರಿಚಿತ ಬಂದು ನೀವು ಯಾರು ಅಂತ ಕೇಳಿದಾಗ ನಾವು ಅಭಿಮಾನದಿಂದ ಹೇಳ್ತೀವಿ, ತುಂಬಾ ವಿಶೇಷವಾಗಿ ಹೇಳ್ತೀವಿ. ನಮ್ಮ ಧರ್ಮವೇ ವಿಶೇಷವಾಗಿರುವಂತದ್ದು, ಆದರ್ಶವಾಗಿರುವಂತದ್ದು, ಪರಿಣಾಮಕಾರಿಯಾಗಿರುವಂತ ಅನುಭವವನ್ನು ನೀಡುವಂಥದ್ದು. ನಾವು ಲಿಂಗವಂತರು ಅಂತ ಹೇಳ್ತೀವಿ. ಆದ್ರೆ ಲಿಂಗವಂತರು ಅಂತ ಹೇಳ್ತೀರಾ, ನಿಮ್ ಎದೆ ಮೇಲೆ ನೀವು ಲಿಂಗ ಕಟ್ಕೊಂಡ್ ಬಂದಿಲ್ಲ ಅಂದ್ರೆ ನಾವು ಮನೆಗಿಟ್ಟು ಮನೆಗೆ ಪೂಜೆ ಮಾಡ್ತೀವಿ ಅಂತೀವಿ ತುಂಬಾ ಜನ ಅಲ್ವಾ. ಅದಕ್ಕೆ ಮನೆಗಿಟ್ಟು ಪೂಜೆ ಮಾಡುವಂತದ್ದಲ್ಲ, ನನ್ನ ಎದೆ ಮೇಲೆ ಸದಾ ಹಾಕೊಂಡಿರ್ಬೇಕು ಅನ್ನುವಂಥದ್ದು. ಬಸವಣ್ಣ ಒಂದ್ ಕಡೆ ಹೇಳ್ತಾರೆ, ನೀವು ಪೂಜೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ನಿನ್ ಎದೆ ಮೇಲೆ ಲಿಂಗ ಹಾಕೋಬೇಕು. ಆದ್ರೆ ನೀನು ಎಂತ ಧರ್ಮ ಪಾಲನೆಯನ್ನ ಮಾಡ್ಬೇಕು ಅಂದ್ರೆ ಈ ಬಸವಣ್ಣನವರ ವಚನ ಇದೆಯಲ್ಲ,
ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ವಚನ ಪಾಲನೆಯನ್ನ ನಿನ್ನ ಶಕ್ತಾನುಸಾರ, ನಿನ್ನ ಭಕ್ತಾನುಸಾರ ಈ ವಚನವನ್ನ ನೀನು ಪಾಲನೆಯನ್ನ ಮಾಡಿದ್ದೇ ಆದ್ರೆ ನೀನು ಶರಣ ಧರ್ಮವನ್ನ ಒಪ್ಪಿಕೊಂಡಂಗೆ ಆಗ್ತದೆ ಎನ್ನುವಂಥದ್ದನ್ನ ನಮಗೆ ತಿಳಿಸ್ಕೊಡ್ತಾರೆ ಎನ್ನುವಂಥದ್ದು. ಅಂತ ಮೌಲ್ಯಯುತವಾಗಿರುವಂತಹ ಬದುಕನ್ನ, ಜೀವನವನ್ನ ನಡೆಸೋದಕ್ಕೆ ಎಷ್ಟೊಂದು ಸರಳವಾಗಿರುವಂತದ್ದನ್ನ ನಮಗೆ ಬಸವಾದಿ ಶಿವಶರಣರು ಕಳಿಸಿಕೊಡ್ತಾರೆ ಎನ್ನುವಂಥದ್ದು. ಅಕ್ಕ ಈ ರೀತಿಯಾಗಿರುವಂತಹ ಸಂದೇಶಗಳನ್ನ ತನ್ನ ಬದುಕಿನಲ್ಲಿ, ಜೀವನದಲ್ಲಿ ಇಷ್ಟು ದಿನ ಕೇಳ್ತಾ ಇದ್ರು, ಹೇಳ್ತಾ ಇದ್ರು. ಆದ್ರೆ ಬದುಕಿನಲ್ಲಿ, ಜೀವನದಲ್ಲೂ ಕೂಡ ನಾವು ಕಲ್ಯಾಣಕ್ಕೆ ಅಡಿ ಇಡುವಂತ ಸಂದರ್ಭದಲ್ಲಿ ನಾನು ಯಾಕೆ ಅಂತರಂಗ ಮತ್ತೆ ಬಹಿರಂಗವನ್ನ, ಶುದ್ಧೀಕರಣವನ್ನ ಮಾಡ್ಕೋಬೇಕು ಅನ್ನುವಂಥದ್ದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನ ಕೊಡುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಅಕ್ಕ ಹೇಳ್ತಾರೆ, ಸಟದಿಟವೆಂಬುದೆರಡು ಕೂಡ ನುಡಿಯೇ, ಲೋಕವೆಲ್ಲವೂ ಕೂಡ ಸಟದಿಟವೆಂಬೂ ಇಲ್ಲ. ಆ ಲೋಕದೊಳಗೆ ಶರಣಾರ್ಥಿ ಗುರುಲಿಂಗ ಜಂಗಮದ ಸಟೆಯ ಬಳಸಿದೊಡೆ ತನು ತ್ರಿವಿಧ ದ್ರೋಹಿ ಅಘೋರ ನರಕಿ ಹೊಂಬುವುದೆಲ್ಲ ಕೀಂಪಾಶ, ತಿಂಬುದೆಲ್ಲ ಹಡಗು, ಕುಡಿಯುವುದೆಲ್ಲ ಸುರೆ, ಉಸಿ ನುಡಿಯುವುದೆಲ್ಲ ಹೊಲೆ, ಶಿವಭಕ್ತರ ಉಸಿಯ ನುಡಿಯುವುದುಂಟೆ ಎನ್ನುವಂಥದ್ದನ್ನ ಕೇಳ್ತಾರೆ. ಶಿವಭಕ್ತನಾಗಿರುವಂತವನು ನಮ್ಮ ನಡೆ, ನುಡಿ ಎಲ್ಲವೂ ಕೂಡ ಪರಿಶುದ್ಧವಾಗಿಟ್ಕೋಬೇಕು. ನಾನು ಅನಾಚಾರಕ್ಕೇನಾರು ಒಳಗಡೆ ಆದೆ ಅಂದ್ರೆ ನಾನು ಕುಡಿಯುವಂತ ಆ ನೀರು, ಆ ಪಾದೋದಕವೆಲ್ಲವೂ ಕೂಡ ಸುರೆ ಆಗ್ತದೆ ಎನ್ನುವಂಥದ್ದನ್ನ ಎಚ್ಚರಿಕೆಯನ್ನ ಕೊಡ್ತಾರೆ. ನಾನು ಮಾಡುವಂತ ಆ ರೀತಿಯಾಗಿರುವಂತಹ ದುರ್ನಡತೆ, ದುರಾಚಾರ, ಆ ದುರ್ಮಾರ್ಗದಲ್ಲಿ ನಾವು ನಡೆದಿದ್ದೆ ಆದ್ರೆ ನಾನು ಮಾಡುವಂತ ಪ್ರಸಾದ ಅದು ಲಿಂಗ ಪ್ರಸಾದ ಆಗೋದಿಲ್ಲ, ಅದು ಬೇರೆ ಇನ್ನೇನೋ ಪ್ರಸಾದವಾಗ್ತದೆ ಎನ್ನುವಂಥದ್ದು. ಅದಕ್ಕೆ ಪ್ರಸಾದವನ್ನ, ಪರಿಣಾಮವಾಗಿರುವಂತ ಶಿವಯೋಗವನ್ನ ಮಾಡಿ ಪರಿಣಾಮವಾಗಿರುವಂತ ಪ್ರಸಾದವನ್ನ ಮಾಡಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಗುರುಲಿಂಗ ಜಂಗಮನಿಗೆ ಆ ಪ್ರಸಾದವನ್ನ ಮಾಡಿ ಪ್ರಸಾದವನ್ನ ಎಡೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಸತ್ಯ ಮಾರ್ಗದಲ್ಲಿ ನಾವು ನಡಿಬೇಕು ಅನ್ನುವಂಥದ್ದಕ್ಕೆ ಮತ್ತೆ ಅಕ್ಕ ನಮಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ದೇವಲೋಕ ಮರ್ತ್ಯಲೋಕವೆನ್ನುವಂಥದ್ದು ಬೇರೆಲ್ಲೂ ಇಲ್ಲ. ಸತ್ಯವನ್ನ ನುಡಿಯುವುದೇ ದೇವಲೋಕ, ಮಿಥ್ಯವನ್ನ ನುಡಿಯುವುದೇ ಅದು ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅನ್ನುವಂಥದ್ದು ಇದೇ ನೀವೇ ಪ್ರಮಾಣ ಅನ್ನುವಂಥದ್ದು ಪ್ರಮಾಣ ಮಾಡಿ ಹೇಳ್ತಾರೆ ನೋಡಿ. ದೇವಲೋಕ ಮರ್ತ್ಯಲೋಕ ಅನ್ನುವಂಥದ್ದು ಇನ್ನೆಲ್ಲೂ ಇಲ್ಲ. ನಾವು ಧರ್ಮದ ಆಚರಣೆಯಲ್ಲಿ, ಸತ್ಯ ಮಾರ್ಗದಲ್ಲಿ ನಾವು ನಡೆದ್ರೆ ನಾವಿರುವಂತಹ ತಾಣವೇ ಇದು ದೇವಲೋಕ. ಅನಾಚಾರವನ್ನ ಮಾಡಿದ್ರೆ ನರಕ ಸದೃಶ್ಯವಾಗಿರುವಂತದ್ದನ್ನ ನಾವು ಅನುಭವಿಸ್ತೀವಿ ಅನ್ನುವಂಥದ್ದು. ನಮ್ಮ ಆಚಾರದ ಮುಖಾಂತರವಾಗಿ ನಾವಿರುವಂತ ತಾಣವನ್ನೇ ಸ್ವರ್ಗವನ್ನಾಗಿಸ್ಕೋಬೇಕು ಅನ್ನುವಂಥದ್ದನ್ನ ಎಚ್ಚರಿಸ್ತಾರೆ ಅನ್ನುವಂಥದ್ದು. ಎಂಥದ್ದೇ ಸಂದರ್ಭ ಬಂದ್ರೂ ಕೂಡ ಯಾವ್ದಾದ್ರು ವ್ಯಕ್ತಿ ನಮಗೆ ಪ್ರತಿಕ್ರಿಯಿಸಿದಂತ ಸಂದರ್ಭದಲ್ಲಿ ಸಹನೆಯಿಂದ ವರ್ತಿಸ್ಬೇಕು ಅನ್ನುವಂಥದ್ದಕ್ಕೂ ಕೂಡ ಅಕ್ಕ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಎಳ್ಳು ಕೊಳ್ಳು ಮನೆಯಷ್ಟು ಕೂಡ ಲವಲೇಶವನ್ನ ಇಟ್ಕೊಂಡಾರದೆ ಕಲ್ಯಾಣಕ್ಕೆ ಅಡಿ ಇಡಬೇಕು ಅನ್ನುವಂತ ಉದ್ದೇಶದಿಂದ ಪರಿಪರಿಯಾಗಿ ಎಳೆಯಾಗಿ ಆತ್ಮಶೋಧನೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಇದೆಲ್ಲವನ್ನು ಕೂಡ ಅಕ್ಕ ಪ್ರತಿಪಾದಿಸ್ತಾ ಇರುವಂತದ್ದು. ಒಂದ್ ಕಡೆ ಹೇಳ್ತಾರೆ, ತನಗೆ ಮಣಿಯುವವರಿಗೆ ತಾಮುನಿಯಲೇ ಕಯ್ಯ, ತನಗಾದ ಹಾಗೇನು ಅವರಿಗಾದ ಚೇಗೇನು, ಕನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ನಾನು ಯಾವ್ದಾದ್ರೂ ನನ್ನನ್ನ ಏನಾರು ಅಂದ್ರು ಅಂದ್ರೆ ನಾನು ಅದಕ್ಕೆ ಹೇಳಿದೆ, ಕಿನ್ನರಿ ಬ್ರಹ್ಮಯ್ಯ ಆ ರೀತಿ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಬೇರೆಯವರಾಗಿದ್ರೆ ಆತನ ಮೇಲೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ರು. ಆದ್ರೆ ಅಕ್ಕ ಅದೆಲ್ಲವನ್ನು ಕೂಡ ಒಳಿತು ಕೆಡುಕನ್ನೆಲ್ಲವನ್ನು ಕೂಡ ಸ್ವೀಕಾರವನ್ನ ಮಾಡಿ ಆತನಿಗೆ ಕರುಣೆಯಿಂದ, ಆತನಿಗೆ ಸಹೋದರನಿಗೆ ಹೇಳುವಂತೆ ಆತನಿಗೆ ಮನಪರಿವರ್ತನೆ ರೀತಿ ಸಹನೆಯಿಂದ, ಪ್ರೀತಿಯಿಂದ ತಾಳ್ಕೊಂಡು ಅಕ್ಕ ಆತನಿಗೆ ಪರಿವರ್ತನೆ ಮಾಡಿದ್ರು. ಅದಕ್ಕೆ ಅಕ್ಕ ಹೇಳ್ತಾರೆ, ತಾನೇ ತನಗೆ ಯಾರಾದ್ರೂ ಬೈದ್ರು ಅಂದ್ರು ಅಂತೇಳಿ ನಾನು ಕೋಪ ಮಾಡ್ಕೊಂಡ್ರೆ, ಪ್ರತಿಕ್ರಿಯಿಸಿದ್ರೆ ಅಲ್ಲಿ ನನ್ನ ಇಡೀ ದೇಹದ ಮೇಲೆ ತುಂಬಾ ಪರಿಣಾಮ ಆಗ್ತದೆ, ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ. ಅದಕ್ಕೋಸ್ಕರವಾಗಿ ತನ್ನ ಮೇಲೆ ಅವ್ರು ಕೋಪ ಮಾಡ್ಕೊಂಡ್ರು ಅಂತ ಪ್ರತಿಯಾಗಿ ನಾನು ಕೋಪ ಮಾಡ್ಕೊಳ್ಳುವಂಥದ್ದಲ್ಲ ಅನ್ನುವಂಥದ್ದು. ಯಾರೋ ತಿಳುವಳಿಕೆ ಇಲ್ಲದವ್ರು ಮಾಡ್ತಾರೆ, ಆದ್ರೆ ತಿಳುವಳಿಕೆ ಉಳ್ಳವರು ಇದ್ರ ತಪ್ಪನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಅಕ್ಕ ಎಚ್ಚರಿಸ್ತಾರೆ ಅನ್ನುವಂಥದ್ದು. ಹಾಗಾದ್ರೆ ಆ ರೀತಿ ಮಾಡಿದ್ರೆ ತನಗಾದಂತ ಲಾಭ ಏನು, ಅವರಿಗಾದಂತ ನಷ್ಟ ಏನು ಅಂತ ಮತ್ತೆ ಪ್ರಶ್ನೆಯನ್ನು ಮಾಡ್ತಾರೆ. ನನಗೂ ಏನು ಹಾನಿ ಇಲ್ಲ, ಅವ್ರಿಗೂ ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಇಡೀ ಶರೀರದಲ್ಲಿ ಇರುವಂತ ಆ ಶಕ್ತಿಯನ್ನ ನಾವು ಕುಂದಿಸ್ಕೊಳ್ತೀವಿ ಅನ್ನುವಂಥದ್ದು. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಆಯುಷ್ಯನ್ನ ಹೆಚ್ಚಿಸ್ಕೊಳ್ಳುವಂಥದ್ದು, ಆಯುಷ್ಯನ್ನ ಕ್ಷೀಣಿಸ್ಕೊಳ್ಳುವಂಥದ್ದು ಎರಡೂ ನಮ್ಮ ಕೈಲೇ ಇದೆ ಅಂತೇಳಿ ಯೋಗ ಸಾಧನೆಯಲ್ಲಿ ಬರ್ತದೆ ಅನ್ನುವಂಥದ್ದು. ಹಾಗಾದ್ರೆ ಆಯುಷ್ಯನ್ನ
ಕ್ಷೀಣಿಸ್ಕೊಳ್ತೀವಿ. ಏನಪ್ಪಾ ಅಂತಂದ್ರೆ ಅನವಶ್ಯಕವಾಗಿರುವಂತ ಮಾತುಗಳನ್ನ ಹಾಡಿ ನಾವು ನಮ್ಮ ಆಯುಷ್ಯನ್ನ, ನಮ್ಮ ಎನರ್ಜಿಯನ್ನ ಕಳ್ಕೋತೀವಿ ಅಲ್ವಾ. ಅದಕ್ಕೆ ಬಸವಣ್ಣರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮಾತು ಮೌಲ್ಯಯುತವಾಗಿರ್ಬೇಕು, ಮಾತು ಲಿಂಗ ಮೆಚ್ಚಿ ಹೌದೌದು ಎನ್ನುವ ರೀತಿ ಇರಬೇಕು, ಅಂತ ಮಾತುಗಳನ್ನ ಆಡಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಅಂತ ಮಾತಿನಿಂದ ಎಷ್ಟೋ ಜನ ಪರಿವರ್ತನೆ ಆಗಿದ್ದಾರೆ ಎನ್ನುವಂಥದ್ದು. ಅದಕ್ಕೆ ಮಾತು ನಿಮ್ ನಗೆ ನೀವು, ಮಾತು ನಿಮ್ ನಗೆ ನೀವು, ಮಾತು ನಿಮ್ ಸರ್ವ ಸಂಪದವು ಅನ್ನುವಂಥದ್ದನ್ನ ಹೇಳ್ತಾರೆ. ಅಂತ ಮಾತು ಇನ್ನೊಬ್ಬರಿಗೆ ತೊಂದರೆಯನ್ನ, ಮನಸ್ಸಿಗೆ ನೋವನ್ನ ಕೊಡಬಾರದು ಅನ್ನುವಂಥದ್ದು ಹೇಳ್ತಾರೆ. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನರಿವಿನ ಕೇಡು ಅಂತಾರೆ. ನಮಗೆ ತಿಳಿಲಾರದೆ ಕಾಯದಿಂದ ಗಲಾಟೆ ಮಾಡ್ಬೇಡಿ. ಕಾಯದಿಂದ, ಶರೀರದಿಂದ ಆಗುವಂತ ನೋವು ಇದೆಯಲ್ಲ, ಅದಕ್ಕೆ ಮನೆ ದಿನ ಪ್ರಸ್ತಾಪ ಮಾಡಿದ್ವಿ. ನಮಗೇನಾದ್ರೂ ಒಂದೇ ತೊಡದೆ ಸ್ವಲ್ಪ ಹೊತ್ತಾದ್ರೆ ಮರಿತೀವಿ, ಆದ್ರೆ ಮನಸ್ಸಿಗೆ ಆಗುವಂತ ಗಾಯ ಇದೆಯಲ್ಲ, ಅದನ್ನ ವಾಸಿ ಮಾಡಿಕೊಳ್ಳುವಂಥದ್ದು ಕಷ್ಟ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗೆ, ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರದು ಅಂತ ಹೇಳ್ತಾರೆ. ಶರಣರು ಹೇಳ್ತಾರೆ, ಆ ರೀತಿ ವ್ಯಕ್ತಿಗೆ ನೋವು ಮಾಡಿದ್ರೆ ಭಗವಂತನಿಗೆ ನೋವಾದಂಗೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಎನ್ನುವಂಥದ್ದು. ಅಂತ ನಮ್ಮ ತತ್ವ ಅಷ್ಟೊಂದು ಸೂಕ್ಷ್ಮವಾಗಿರುವಂಥದ್ದು. ಹಾಗೆ ಅಕಸ್ಮಾತ್ ಆ ರೀತಿಯಾಗಿ ಏನಾದ್ರೂ ಪ್ರತಿಕ್ರಿಯಿಸಿದ್ರೆ ಅಂದ್ರೆ ಆ ಕೋಪ, ದ್ವೇಷ, ಅಸೂಯೆ, ಮಾತ್ಸರ್ಯ ಏನ್ ಮಾಡ್ತದೆ ಅಂದ್ರೆ ನಮ್ಮನ್ನೇ ಸುಟ್ಟು ಬಿಡ್ತದೆ ಎನ್ನುವಂಥದ್ದು ಹೇಳ್ತಾರೆ. ಒಂದ್ ಕಡೆ ನೋಡ್ರಿ, ಆ ಶವವನ್ನ ಬೆಂಕಿಯಿಂದ ಸ್ಪರ್ಶ ಮಾಡಿ ನಾವು ದಹಿಸ್ತೀವಿ, ಸುಡ್ತೀವಿ. ಆದ್ರೆ ಚಿಂತೆ, ದುಃಖ, ನೋವು, ಈ ಮಾತ್ಸರ್ಯ ಅನ್ನುವಂಥದ್ದು ನಮ್ಮನ್ನ, ಆ ಕಿಚ್ಚು ಅನ್ನುವಂಥದ್ದು ನಮ್ಮನ್ನೇ ಜೀವಂತವಾಗಿ ಸುಡುವಂಥದ್ದನ್ನ, ಜೀವಂತವಾಗಿ ನಾಶ ಮಾಡುವುದನ್ನ ನಕ್ಕ ಪ್ರತಿಪಾದಿಸ್ತಾರೆ ಅನ್ನುವಂಥದ್ದು. ಹಾಗೆ ಅದು ಏನ್ ಮಾಡ್ತದೆ ಅಂದ್ರೆ, ಒಂದು ಮನೆಗೆ ಹಚ್ಚಿದಂತ ಬೆಂಕಿ ಗಾಳಿಗೆ ಮತ್ತೊಂದು ಮನೆ ಹೇಗೆ ಹಚ್ತಾ ಹೋಗ್ತದೋ ಹಾಗೆ ನನ್ನಲ್ಲಿ ಕೂಡ ಆ ರೀತಿಯಾಗಿರುವಂತ ನಾನೇನಾದ್ರೂ ದ್ವೇಷ, ಅಸೂಯೆ, ಮಾತ್ಸರ್ಯಕ್ಕೆ ಒಳಗಾದೆ ಅಂದ್ರೆ ನಾನಷ್ಟೇ ಅದರ ಪ್ರತಿಫಲವನ್ನು ಉಣ್ಣೋದಿಲ್ಲ. ನಾನು ಯಾರ್ಯಾರ ಮೇಲೆ ಪ್ರತಿಕ್ರಿಯಿಸ್ತೀನೋ ಅದೆಲ್ಲವೂ ಕೂಡ ಪರಿಣಾಮವಾಗಿ ಬೀರಿ ಅವರ ಮಾನಸಿಕವಾಗಿರುವಂತ ನೆಮ್ಮದಿ ಎಲ್ಲವನ್ನು ಕೂಡ ನಾಶ ಆಗ್ತದೆ. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿರುವಂತ ಪ್ರತಿಕ್ರಿಯೆಗೆ ಒಳಗಾಗಬಾರದು ಅನ್ನುವಂಥದ್ದು, ಅಂತ ಭಾವವನ್ನು ಕೂಡ ತಾಳಬಾರದು ಅನ್ನುವಂಥದ್ದು. ಸದಾ ಪರಿಶುದ್ಧತೆಯಿಂದ ನಾನು ಕಲ್ಯಾಣಕ್ಕೆ ಅಡಿಯಿಡಬೇಕು ಅನ್ನುವಂಥದ್ದನ್ನ ಅಕ್ಕ ಹೇಳ್ತಾರೆ. ಅದು ಯಾವುದೇ ರೀತಿಯಾಗಿರುವಂತ ಅಹಂಕಾರವೂ ಕೂಡ ನನ್ನೊಳಗೆ ತಲೆದೋರಬಾರದು ಅಂತ ನೋಡಿ. ಅಕ್ಕ ಎಷ್ಟು ಚೆನ್ನಾಗಿ ಇಡೀ ತನ್ನ ಶರೀರದಲ್ಲಿ ಯಾವ ಲವಲೇಶವೂ ಇರಲಾರದಿದ್ರು ಕೂಡ ಎಲ್ಲೋ ಒಂದ್ ಕಡೆ ನನ್ನಲ್ಲಿ ಅಹಂಕಾರ ಬಂದ್ರೆ, ಅಕಸ್ಮಾತ್ ನಾನು ಯಾರನ್ನಾರು ಅಂದವ್ರ ಮನಸ್ಸಿಗೆ ನೋವ ಮಾಡ್ಬಿಟ್ರೆ, ಇಷ್ಟೊಂದು ಅಕ್ಕ ವಿಧವಾಗಿರುವಂತ ಬಸವಣ್ಣರು ಹೇಳ್ತಾರೆ ನೋಡಿ, ನನ್ನ ಮನಸ್ಸು ಹತ್ತಿ ಹಣ್ಣಿನ ಹಾಗೆ ನೋಡೋದಕ್ಕೆ ಸುಂದರವಾಗಿದೆ, ಆದ್ರೆ ನನ್ನ ಮನಸ್ಸಲ್ಲಿ ಇನ್ನು ಏನೋ ರೀತಿ ಕಲ್ಮಶಗಳು ಇರ್ಬೋದೇನೋ ಅನ್ನುವಂತ ರೀತಿಯಲ್ಲಿ ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದರೇನು ಹುರುಳಿಲ್ಲವಯ್ಯ, ಪ್ರಪಂಚ ದಂಡಿನಲ್ಲಿ ಎನ್ನದೊಂದು ರೂಹು ಮಾಡಿ ನೀವಿರಿಸಿದರೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಷ್ಟೊಂದು ಬಸವಣ್ಣನವರು ಕೂಡ ಶೋಧನೆಗೆ ಒಳಗಾಗ್ತಾರೆ ಅನ್ನುವಂಥದ್ದು. ಅಕ್ಕ ಆ ರೀತಿಯಾಗಿರ್ತಕ್ಕಂಥ ಶೋಧನೆಯನ್ನ ತನಗೆ ತಾನೇ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ನಾನೆಂಬ ಅಹಂಕಾರ ತಲೆದೂರದಲ್ಲಿ ಹಠ ಮಠ ಕುಟಿಲ ಕುಹಕಗಳೆಂಬ ಬಿರುಗಾಳಿ ಬೀಸಿತ್ತು, ಬಿರುಗಾಳಿ ಬೀಸಲೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು, ಜ್ಞಾನ ಜ್ಯೋತಿ ಕೆಡಲೊಡನೆ ನಾನೆಂಬ ಅಹಂಕಾರ ಅಳಿದು ಅರಿವು ತಲೆದೋರಿ ಆ ತಾಮಸ ಗುಣ ನನ್ನಲ್ಲಿ ಹೋಗ್ತಿತ್ತು, ಎಲ್ಲವೂ ಕೂಡ ನಾಶ ಆಗಿತ್ತು ಅನ್ನುವಂಥದ್ದನ್ನ ಶರಣರು ಪ್ರತಿಪಾದಿಸ್ತಾರೆ. ಅದಕ್ಕೋಸ್ಕರವಾಗಿ ನಾವು ಅಹಂಕಾರ ನನಗೇನಾದ್ರು ತಲೆದೋರ್ತಪ್ಪ ಅಂದ್ರೆ ಇಡೀ ನನ್ನ ಬದುಕು ಜೀವನ ಬಿರುಗಾಳಿಗಿತ್ತಂತ ದೀಪ ಹೇಗೆ ಒಯ್ದಾಡ್ತದೋ ಹಾಗೆ ಆಗ್ಬಿಡ್ತದೆ. ಅದಕ್ಕೋಸ್ಕರವಾಗಿ ತದ ಎಚ್ಚರಿಕೆಯಿಂದ ಅವಧಾನದಿಂದ ನಾನು ಅದನ್ನ ರಕ್ಷಣೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಭೌತಿಕವಾಗಿರುವಂತಹ ದೀಪವನ್ನ, ಪ್ರಣತೆಯನ್ನ ಗಾಳಿ ಹೋಗಲಾರದಾಗಿ ರಕ್ಷಣೆಯನ್ನು ಮಾಡ್ಕೊಳ್ತೀವಿ. ಹಾಗೆ ತನು ಕಾಯ ಶರೀರ ಅನ್ನುವಂಥದ್ದನ್ನು ರಕ್ಷಣೆ ಮಾಡ್ಕೋಬೇಕು. ಹೇಗೆ ಅಂದ್ರೆ ನನ್ನ ಜ್ಞಾನ ಜ್ಯೋತಿ ಅನ್ನುವಂಥದ್ದನ್ನ ನಾನು ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಅನ್ನುವಂಥದ್ದು ನನ್ನಲ್ಲೇನಾರು ಆ ರೀತಿ ಭಾವ ಬಂದ್ರೆ ನಾನು ಏನು ಜ್ಞಾನ ಸಂಪಾದನೆ ಮಾಡಿ, ನಾನು ಯೋಗ ಸಾಧನೆ ಮಾಡಿ ಏನು ಪ್ರಯೋಜನ? ಎಲ್ಲವೂ ಕೂಡ ಆ ರೀತಿ ದುರ್ವರ್ತನೆ, ದುಸ್ವಭಾವದಿಂದ ಎಲ್ಲ ನಶ್ವರ ಆಗೋಗ್ಬಿಡ್ತದೆ. ನನ್ನ ಬದುಕಿನಲ್ಲಿ, ಜೀವನದಲ್ಲಿ ಕತ್ತಲೆ ಆವರಿಸ್ತದೆ ಅನ್ನುವಂಥ ಮಾತನ್ನ ಅಕ್ಕ ಹೇಳ್ತಾರೆ. ನನ್ನಲ್ಲಿ ಅರಿವಿನ ಜ್ಯೋತಿಯನ್ನ ಹಚ್ಕೊಂಡು ಸದಾ ಸಕಲರಿಗೆ ಒಳಿತನ್ನ ಮಾಡ್ತಾ ನನ್ನ ಹೃದಯ ಕಮಲದಲ್ಲಿ ಭಗವಂತನನ್ನೇ ನೆಲೆಸಿಕೊಂಡಿಸ್ಕೊಂಡ್ರೆ ಮಾತ್ರ ನಾನು ಈ ಕಲ್ಯಾಣಕ್ಕೆ ಬರೋದಕ್ಕೆ ಯೋಗ್ಯಗಳ ಹಾಕ್ತೇನೆ ಅನ್ನುವಂಥ ಭಾವವನ್ನ ಅಕ್ಕ ಎಷ್ಟು ಚೆನ್ನಾಗಿ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ನಾನು ಏನಾದ್ರೂ ತಿಳುವಳಿಕೆಯನ್ನ ಹೇಳಿನಪ್ಪ ಅಂದ್ರೆ, ನಾನೇನಾದ್ರು ಒಬ್ಬೊಬ್ಬರಿಗೆ ಕೊಟ್ಟೆ ಅಂತ ಅಂದ್ರೆ ಅದನ್ನ ನಮ್ ಮನಸ್ಸು ತಡೆಯೋದಿಲ್ಲ. ಒಂದೊಂದ್ಸಲ ಏನಾಗ್ತದೆ, ಸಂತೋಷಕ್ಕೋ ಏನೋ ಗೊತ್ತಿಲ್ಲ, ಅಥವಾ ನಾನು ಮಾಡಿದ್ದೀನಿ ನೀವು ಮಾಡಿ ಅನ್ನುವಂತ ಭಾವದಿಂದ ಏನೋ ಗೊತ್ತಿಲ್ಲ. ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ ನಾವೇನಾದ್ರು ಮಾಡಿದಂತ ಸಂದರ್ಭದಲ್ಲಿ ನಾವು
ಮಾಡಿದ್ವಿ ಅಂತ ಹೇಳಿ ವ್ಯಕ್ತಪಡಿಸ್ತೀವಿ ಅಲ್ವಾ. ಅದಕ್ಕೆ ಅಕ್ಕ ಆ ರೀತಿಯಾಗೂ ಕೂಡ ವ್ಯಕ್ತಪಡಿಸಬಾರ್ದು ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದು. ಹೇಗ್ ಮಾಡ್ಬೇಕು ಅಂದ್ರೆ ಶರಣರು ಹೇಳ್ತಾರೆ, ಮಾಡಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಅನ್ನುವಂಥದ್ದು ಹೇಳ್ತಾರೆ. ಅಂತ ಸಮಚಿತ್ತ ಭಾವದಿಂದ ಇರಬೇಕು ಅನ್ನುವಂಥದ್ದನ್ನ ಅಕ್ಕ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡುತ್ತ ಶಿವನ ಡಂಗೂರ, ಮಾಡಿದನೆನ್ನದಿರಾ ಲಿಂಗಕ್ಕೆ, ಮಾಡಿದನೆನ್ನದಿರಾ ಜಂಗಮಕ್ಕೆ, ಮಾಡಿದನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ಪದವಿಯ ನೀವ ಕೂಡಲ ಸಂಗಮ ದೇವ ಅನ್ನುವಂಥದ್ದು. ಎಂಥ ತತ್ವ ನೋಡ್ರಿ, ಎಷ್ಟೊಂದು ಸೂಕ್ಷ್ಮವಾಗಿದೆ ಬದುಕಿನಲ್ಲಿ, ಜೀವನದಲ್ಲಿ, ನಮ್ಮ ನಡೆನುಡಿಯಲ್ಲೇ, ನಮ್ಮ ಆಚಾರದಲ್ಲಿ, ವಿಚಾರದಲ್ಲಿ, ಅನುಭವದಲ್ಲೇ ನಾವು ಎಲ್ಲವನ್ನು ಕೂಡ ಪಡ್ಕೋಬಹುದು ಅನ್ನುವಂಥದ್ದು. ಅಂತ ಜ್ಞಾನವನ್ನ, ಅನುಭವವನ್ನ ಪಡ್ಕೊಳ್ಳುವಂಥದ್ದಕ್ಕೆ ಅಕ್ಕ ಎಲ್ಲಾ ರೀತಿಯಾಗಿರುವಂತಹ ಕಲ್ಯಾಣಕ್ಕೆ, ಆ ಅನುಭವ ಮಂಟಪಕ್ಕೆ ಯೋಗ್ಯವಾಗಬೇಕು ಅನ್ನುವಂತ ದೃಷ್ಟಿಯಿಂದ ಹೀಗೆ ತನ್ನನ್ನು ತಾನು ಶೋಭಿಸಿಕೊಳ್ತಾರೆ ಅನ್ನುವಂಥದ್ದು. ಕಲ್ಯಾಣಕ್ಕೆ ಅಡಿ ಇಡುವಂತಹ ಸಂದರ್ಭದಲ್ಲಿ ಆ ಕಲ್ಯಾಣಕ್ಕೆ ಎಂತ ಅಮೂಲ್ಯವಾಗಿರುವಂತ ಆ ವಾಣಿಯ ಮುಖಾಂತರವಾಗಿ ಅವರು ಹೇಳ್ತಾರಪ್ಪ ಅಂದ್ರೆ, ಭಕ್ತಿ ಜ್ಞಾನ ವೈರಾಗ್ಯಗಳ ತ್ರಿವೇಣಿ ಸಂಗಮವಾಗಿದೆ ಈ ಕಲ್ಯಾಣ ಅನ್ನುವಂಥದ್ದಕ್ಕೆ ಹೇಳ್ತಾರೆ ಅನ್ನುವಂಥದ್ದು. ಆ ಕಲ್ಯಾಣವನ್ನ ಅಡಿಯಿಡುವಂತ ಸಂದರ್ಭದಲ್ಲಿ ಅಕ್ಕ ಇದು ಸುಕ್ಷೇತ್ರ ಅನ್ನುವಂಥದ್ದನ್ನ, ಅನುಭವ ಮಂಟಪವನ್ನ ಲಿಂಗಾಯತರ ಒಂದು ಧರ್ಮಕ್ಷೇತ್ರವಾಗಿರುವಂತ, ಆ ಪರಮಾತ್ಮ ವಾಸವಾಗಿರುವಂತಹ ಕ್ಷೇತ್ರ ಅನ್ನುವಂಥದ್ದು. ಇಡೀ ಸಾಧಕ ಸಮುದಾಯದವರು, ಅನುಭಾವಿಗಳು ಕಲ್ಯಾಣಕ್ಕೆ ಆಗಮಿಸಿದಾಗ ಅದರ ಮಹಿಮೆಯನ್ನ ನಾವೆಲ್ಲರೂ ಕೂಡ ಅರ್ಥಕೋಬೇಕು ಅನ್ನೋದಕ್ಕೆ ಅಕ್ಕ ಹೇಳ್ತಾರೆ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರಪಾವನವಯ್ಯ, ಅಯ್ಯ ನಿಮ್ಮ ಶರಣರಿದ್ದವ ಪುರವೇ ಕೈಲಾಸಪುರವಯ್ಯ, ಅಯ್ಯ ನಿಮ್ಮ ಶರಣರು ನಿಂದುದೆ ನಿಜ ನಿವಾಸವಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ ನಮ್ಮ ಬಸವಣ್ಣ ಇದ್ದ ಕ್ಷೇತ್ರ ಅದು ಅವಿಮುಕ್ತ ಕ್ಷೇತ್ರವಯ್ಯ, ನಾನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ ಅನ್ನೋದು. ಬಸವಣ್ಣನವರು ಆ ಶರಣರಿದ್ದ ಕ್ಷೇತ್ರ, ಆ ಧರೆ ಎನ್ನುವಂಥದ್ದು ಪಾವನ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂತ ಶರಣರ ಸಾನ್ನಿಧ್ಯದಲ್ಲಿ ಇದ್ವಿ ಅಂದ್ರೆ ಸಾಕು, ಹಲವಾರು ರೀತಿಯಾಗಿರುವಂತಹ ನಮ್ಮಲ್ಲಿರುವಂತಹ ಅವಗುಣಗಳನ್ನ ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಅದಕ್ಕೆ ಶರಣರ ಸತ್ಸಂಗದಲ್ಲಿ ನಾವೇನಾದ್ರೂ ಇದ್ರೆ ಎಷ್ಟೋ ವಿಚಾರಗಳು, ನಮಗೆ ಗೊತ್ತಿರಲಾರದ ವಿಚಾರಗಳನ್ನ ನಾವು ತಿಳ್ಕೊಳ್ತೀವಿ, ಪಡ್ಕೊಳ್ತೀವಿ ಅನ್ನುವಂಥದ್ದು. ಅದರ ಜೊತೆಗೆ ಅಂತ ಸತ್ಸಂಗದಲ್ಲಿ ನಾವೇನಾದ್ರೂ ಭಾಗಿಯಾದ್ರೆ ಎಷ್ಟೋ ನಮ್ಮ ಬದುಕಿನಲ್ಲಿ ಬರುವಂತ ಹಲವಾರು ರೀತಿಯಾಗಿರ್ತಕ್ಕಂಥ ಅಡ್ಡಿ ಆತಂಕಗಳು, ಸಮಸ್ಯೆಗೆ ಹಲವಾರು ರೀತಿಯಾಗಿರುವಂತಹ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸತ್ಸಂಗ, ಶಿವಾನುಭವ ಗೋಷ್ಠಿಗಳು, ಅನುಭವ ಗೋಷ್ಠಿಗಳು ಅವಶ್ಯಕವಾಗಿ ಬೇಕು ಅನ್ನುವಂಥದ್ದಕ್ಕೆ ಅಕ್ಕ ಹೇಳ್ತಾರೆ. ನೀವಿದ್ದ ಆ ಊರೇನಿದೆಯಾ ಅದೇ ಕೈಲಾಸ ಅನ್ನುವಂಥದ್ದು ಅಲ್ಲೆಲ್ಲೇ ಇಲ್ಲ. ಆ ಬಸವಣ್ಣನವರು ಆ ಕೈಲಾಸವೇ ಹೇಗಿರ್ತದೆ ಅನ್ನುವಂಥದ್ದನ್ನ ಈ ಭೂಲೋಕದಲ್ಲೇ ಸೃಷ್ಟಿ ಮಾಡಿ ಅನುಭವ ಮಂಟಪದಲ್ಲೇ ನಮ್ಗೆ ಆ ಕಲ್ಯಾಣದಲ್ಲೇ ಆ ಭೂ ಕೈಲಾಸವನ್ನ ತೋರಿಸಿದ್ದಾರೆ ಅನ್ನುವಂಥ ಭಾವವನ್ನ ಅಕ್ಕ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ನೀವು ಏನು ನಿಂತ್ಕೊಂಡಿದ್ದೀರಲ್ಲ ಅದು ನಿಜವಾಗ್ಲೂ ನಿಜ ನಿವಾಸ ಅನ್ನುವಂಥದ್ದು, ಭಗವಂತ ಸಾಕ್ಷಾತ್ ವಾಸವಾಗಿರುವಂತಹ ಸುಕ್ಷೇತ್ರ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಂತ ಎಲ್ಲ ಕ್ಷೇತ್ರವನ್ನ, ಭಗವಂತನ ವಾಸ ಸ್ಥಳವನ್ನ, ಆ ಕೈಲಾಸವನ್ನೇ ದರಗಿಳಿಸುವಂತ ಆ ಬಸವಣ್ಣನವರಿಗೆ ನಾನು ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತೀನಿ ಎನ್ನುವಂತ ಮಾತನ್ನ ಅಕ್ಕ ಹೇಳ್ತಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಎಲ್ಲೋ ಇರುವಂತ ಇದಕ್ಕೆ ನಾವು ಹುಡುಕಾಡುವಂಥದ್ದು ಹೋಗೋದಲ್ಲ, ನಾನಿರುವಂತ ತಾಣವೇ ಅದು ಕಲ್ಯಾಣ, ನಾನಿರುವಂತ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಕ್ಕ ಅಂತ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಮುಕ್ತ ಮನಸ್ಸಿನಿಂದ ಹೋಗ್ಬೇಕು ಅಂತ ಹೇಳ್ತಾರೆ. ಆ ಮರ್ತ್ಯಲೋಕ ದೇವಲೋಕ ಅನ್ನುವಂಥದ್ದು ಬೇರೆಲ್ಲೂ ಇಲ್ಲ. ಸತ್ಯವ ನುಡಿಯುವಂಥದ್ದೇ ದೇವಲೋಕ, ನಿತ್ಯವನ್ನು ನುಡಿಯುವುದೇ ಅದು ಮರ್ತ್ಯಲೋಕ ಅನ್ನುವಂಥದ್ದು. ಶಿವಲೋಕ ಆ ಶಿವಾಚಾರವಯ್ಯ, ಭಕ್ತನಿದ್ದ ಠಾವೇ ಅದು ದೇವಲೋಕ ಅನ್ನುವಂಥದ್ದು, ಭಕ್ತನಂಗಳವೇ ಅದು ವಾರಣಾಸಿ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ನಾನು ಮಾಡುವಂತ ಕಾಯಕವೇ ಅದೇ ಕೈಲಾಸ ಅನ್ನುವಂಥದ್ದನ್ನ ವ್ಯಕ್ತಪಡಿಸ್ತಾರೆ. ಇದು ಸತ್ಯ ಅನ್ನುವಂಥದ್ದನ್ನ ಶರಣರು ಪ್ರತಿಪಾದಿಸ್ತಾರೆ. ಯಾಕೆ ಅಂದ್ರೆ ಆ ಸತ್ಯದ ದರ್ಶನವನ್ನ ಪಡ್ಕೊಂಡಿದ್ರು ಅನ್ನುವಂಥದ್ದು. ಅಂತ ಸತ್ಯ ದರ್ಶನವನ್ನ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅವರು ಕಂಡುಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಅಕ್ಕ ಕಲ್ಯಾಣಕ್ಕೆ ಬರುವಂತ ಸಂದರ್ಭದಲ್ಲಿ ಮಡಿವಾಳ ಮಾಚಿ ತಂದೆ ಅಕ್ಕನಿಗೆ ಮಡಿಯನ್ನ ಆಸ್ತಾರೆ ಅನ್ನುವಂಥದ್ದು. ಮಡಿಯನ್ನ ಆಸಿ ಅಕ್ಕನಿಗೆ ಇಡೀ ಅನುಭವ ಮಂಟಪದಲ್ಲಿ ಸ್ವಾಗತವನ್ನ ಮಾಡಿ ಕರ್ಕೊಳ್ಳುವಂತ ಸಂದರ್ಭದಲ್ಲಿ ಅಕ್ಕನ ಆ ದೇಶವನ್ನ ನೋಡಿ ಅಲ್ಲ, ಅಕ್ಕನ ಆ ಇರುವಿಕೆಯನ್ನ, ಸೌಂದರ್ಯವನ್ನ ನೋಡಿ ಅಲ್ಲ, ಅಕ್ಕನ ಜ್ಞಾನವನ್ನ, ಅನುಭವವನ್ನ, ಅಕ್ಕ ಹೋಗಿರುವಂತ ಯೋಗ ಸಾಧನೆ ಉತ್ತುಂಗ ಶಿಖರವನ್ನ ನೋಡಿ ಇಡೀ ಅನುಭವ ಮಂಟಪವೇ ಅಕ್ಕನನ್ನ ನೋಡಿ ಸ್ತಬ್ಧವಾಗಿರ್ತದೆ. ಅಕ್ಕನ ಬರುವಿಕೆಗೆ ಮಡಿವಾಳ ಮಾಚಿ ತಂದೆ ಮಡಿಯನ್ನ ಹಾಸಿದಾಗ ಅಕ್ಕ ಅದಕ್ಕೆ ನಮಸ್ಕಾರವನ್ನ ಮಾಡಿ, ಎತ್ತಿಕೊಂಡು ನಮಸ್ಕಾರವನ್ನ ಮಾಡಿ ಇಡೀ ಸಭೆಯನ್ನ
ನೋಡಿ ಅಕ್ಕ ಹರ್ಷವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಆ ಇಡೀ ಸಭೆಯಲ್ಲಿ ಇರತಕ್ಕಂಥವರೆಲ್ಲರೂ ಕೂಡ ಅಕ್ಕನನ್ನ ಆಶ್ಚರ್ಯಚಕಿತರವಾಗಿ ನೋಡ್ತಾರೆ. ಅಕ್ಕ ಆ ರೀತಿಯಾಗಿ ಬಂದಂತ ಸಂದರ್ಭದಲ್ಲಿ ಆ ವಸ್ತ್ರವನ್ನ ಯಾವುದೇ ಕಾರಣಕ್ಕೂ ಕೂಡ ಅಕ್ಕ ಸ್ಪರ್ಶಿಸಲಾರದೆ ಅದಕ್ಕೆ ನಮಸ್ಕಾರವನ್ನ ಮಾಡಿ ಸರಿಸಿ ಅಕ್ಕ ಅದನ್ನ ತೆಗೆದುಕೊಂಡು ಬಂದು ಬಸವಣ್ಣನವರಿಗೆ ಶರಣುಗಳನ್ನ ಸಮರ್ಪಣೆಯನ್ನ ಮಾಡ್ತಾರೆ ಎನ್ನುವಂಥದ್ದು. ಹಾಗೆ ಮುಂದೆ ಅಕ್ಕನ ಅನುಭವ ಮಂಟಪದಲ್ಲಿ ಅನುಭವ ಗೋಷ್ಠಿಯಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತದೆ ಎನ್ನುವಂಥದ್ದನ್ನ ನಾಳೆ ನೋಡೋಣ ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ, ಹೀಗೆ ಅಕ್ಕನಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಷ್ಟ, ದುಃಖ, ನೋವು, ಸಮಸ್ಯೆ, ಪರೀಕ್ಷೆ ಬಂದಂತ ಸಂದರ್ಭದಲ್ಲಿ ಅಕ್ಕ ಯಾವುದೇ ರೀತಿ ಧೃತಿಗೆಡಲಾರದೆ ಧೈರ್ಯವಾಗಿ ಎದುರಿಸಿದ್ರು. ಹಾಗೆ ನಮ್ಮ ಬದುಕಿನಲ್ಲೂ ಬಾಳಿನಲ್ಲಿ ಯಾವುದೂ ಕೂಡ ಶಾಶ್ವತವಾದ್ದಲ್ಲ. ಅದಕ್ಕೋಸ್ಕರವಾಗಿ ಶಾಶ್ವತವಾದ ಯಾವುದೋ ಅದನ್ನ ನಾವು ಆರಿಸ್ಕೊಂಡು ಹೋದ್ರೆ ಅಲ್ಲಿ ನೆಮ್ಮದಿಯನ್ನ ಕಾಣ್ತೀವಿ. ಅಕ್ಕನಿಗೆ ಎಷ್ಟೆಲ್ಲ ಕಷ್ಟ, ದುಃಖ, ನೋವು, ಸಮಸ್ಯೆ ಬಂದ್ರೂ ಕೂಡ ಮುಂದೊಂದು ದಿನ ಪರಾತ್ಪರ ಪರವಸ್ತುವಿನ ಚನ್ನಮಲ್ಲಿಕಾರ್ಜುನನ್ನ ಕಾಣ್ತೀನಿ ಅಂತ, ಗುರುವನ್ನ ಕಾಣ್ತೀನಿ ಅಂತ ಹೇಳಿ ಅರಸಿಕೊಂಡಂತ ಬಂದಂತ ಅಕ್ಕನಿಗೆ ಎಷ್ಟೊಂದು ಕಷ್ಟಗಳನ್ನ ನಾವು ನೋಡಿದ್ವಿ. ಈಗ ಅಕ್ಕನಿಗೆ ಬಸವಣ್ಣನವರ ದರ್ಶನ ಆಯ್ತು, ಸ್ಪರ್ಶನ ಆಯ್ತು ಅನ್ನುವಂಥದ್ದು. ಹಾಗೆ ನಮ್ಮೆಲ್ಲರಿಗೂ ಕೂಡ ಮುಂದೆ ಒಳ್ಳೇದಾಗ್ತದೆ ಎನ್ನುವಂತ ಭರವಸೆಯ ಬದುಕನ್ನ ಇಟ್ಕೊಂಡು ಬದುಕಬೇಕು. ಭರವಸೆಯ ಬೆಳಕನ್ನ ಮುಖಾಂತರವಾಗಿ ನಾವು ಹೋಗಿದ್ದೆ ಆದ್ರೆ ನಮ್ಮ ಬದುಕು, ಬಾಳು ಅದು ಸುಂದರಮಯವಾಗಿರ್ತದೆ. ಹಂಗೆ ನಮ್ಮೆಲ್ಲರ ಬಾಳು ಬದುಕು ಅದು ಸುಂದರಮಯವಾಗಿರ್ಲಿ ಅಂತೇಳಿ ಅರಸಿ ನನ್ನೆರಡು ವಾಕ್ಪುಷ್ಪಗಳನ್ನ ಅಕ್ಕನ ಶ್ರೀಪಾದಕ್ಕೆ ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.